ಯಾಕೆ ಮಗ ಇಷ್ಟೊಂದು ಸಪ್ಪದಿ? ಅವ ದವಾಖಾನಿಗೆ ಹಾಕಿದ್ವಲ್ಲ ಕೂಸಿನ ನೋಡಿ ನಂಗೆ ಯವ್ವ ಭಾಳ ಇದು ಅನ್ಸಕತೈತ್ವಿ. ಏನ್ ಕೂಸ್ನಾಗ ಏನು ಇಲ್ಲೇ ಇಲ್ಲ, ಎಷ್ಟು ತೆಳ್ಳಗಾಗೈತ್ ಗೊತ್ತನ. ಬರೇ ಆರಾಮ್ ತಪ್ಪಾಕತೈತಿ ಅಲ್ಲಿ. ಹೌದಾ, ನಾನು ನಿಮ್ಮಪ್ಪ ನಾಳೆಗೆ ಹೋಗಿ ಬರ್ತಿ ತಗೋ. ಅವ ಹೋಗಿ ಬರ್ರಿ, ನೋಡ್ಕೊಂಡ್ ಬರ್ರಿ ಹೆಂಗೈತಂತೆ. ನಂಗೆ ಯಾಕೋ ಕರ್ಕೊಂಡ್ ಬರೋದು ಚಲೋ ಅನ್ಸಕತೈತಿ. ಹೌದಾ ಮಗ, ಎಷ್ಟು 2.5 ತಿಂಗಳಾತಲ್ಲ? ಹ್ಞೂನವ್ವ, ಸುಮ್ಮನೆ ಕರ್ಕೊಂಡ್ ಬರೋ ನನಗಿನ. ಬಾ ಅಂತಿದ್ದಾಳಲ್ವಾ, ಅದಕ್ಕೆ ಬ್ಯಾಡ ಅನಿಸುತ್ತ. ಸ್ವಲ್ಪ ಇನ್ನೂ ಸ್ವಲ್ಪ ನಡ ಅದು ಗಟ್ಟಿ ಆಗ್ಬೇಕಾ, ಅದ್ರಾಗ ಸಿಜರಿನ್ ಬೇರೆ ಆಗೈತೆ ಆಕಿದು. ಅದಕ್ಕೆ ಇನ್ನೂ ಸ್ವಲ್ಪ ದಿನ ಅಲ್ಲೇ ಇರ್ಲಿ ಬಿಡು. ಅವ ಕೂಸು ಭಾಳ ಸೊರಗೈತಿವ, ಬರೇ ಆರಾಮಿಲ್ಲ. ಮತ್ತು ಅವ್ರ ಊರಾಗ ಯಾವುದು ಫೆಸಿಲಿಟಿ ಇಲ್ಲ, ಬರೇ ನಾವು ಬೇರೆ ಊರಿಗೆ ಹೋಗ್ಬೇಕಾಗತ್ತೆ. ಅಲ್ಲಿ ಸರಿಯಾಗಿ ಗಾಡಿಗಳು ಸಿಗಂಗಿಲ್ಲ, ಆಮೇಲೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಗಂಗಿಲ್ಲ. ಅಲ್ಲಿ ಹೆಂಗೆ ಗೊತ್ತನ, ಅವರೆಲ್ಲ ಏನು ಗೊತ್ತಿರಂಗಿಲ್ಲ. ಹುಡುಗ ಒಂದು ಇಂಜೆಕ್ಷನ್ ಮಾಡೋದು, ಇಟ್ಸ್ ಖುಷಿಗೆ ಇಂಜೆಕ್ಷನ್ನು, ಆಮೇಲೆ ಮಾಸ್ಕ್ ಏನೇನೋ ಮಾಡಕತ್ತಿದ್ರು ಅವ್ರು. ಅದ ನಿಮ್ಮ ಅಪ್ಪ ಬರ್ಲಿ ಅಂದ್ರೆ ಮಾತಾಡೋಣ. ಸರಿಯವ್ವ, ನಂದು ಕೆಲ್ಸ ಐತಿ. ಸರಿ ಮಗ, ಊಟ ಮಾಡಿ ಹೋಗು. ಆಯ್ತವ್ವ. ಏನಾರ ಫೋನ್ ಹಚ್ಚಿದ್ ಅವ ಬರ್ತೀನಿ ಏನಾಗತ್ತಾನ ಈ ವಾರದಾಗ, ನೋಡು ನೀನಂತಾನ. ಆಯ್ತು ಸರಿವ, ನಾವು ಬರ್ತೀನಿ. ಹಲೋ ಆಶಾ, ಏನ್ ನೋಡಕತ್ತಿ? ನಾ ಆಕಿಗೆ ಊಟ ಉಣಿಸಿದೆ, ಊಟ ಉಣಿಸಿ ಮಲಗಿಸಿನ್ ನೋಡಿ. ಈಗ ಕೆಲಸ ಮಾಡ್ಬೇಕು. ಹೌದಾ, ನೋಡುವ ಇವ ಆಕಿನ ಕರ್ಕೊಂಡ್ ಬರ್ತೀನಿ ಅನ್ನಕತ್ತಾನ. ಏನ್ ಮಾಡ್ಲಿ? ಅಲ್ಲ, ಈಗ 2.5 ತಿಂಗಳಾಗೈತಿ, ಇಷ್ಟು ಏನೈತಿ ಕರ್ಕೊಂಡ್ ಬರೋದು ಅವಶ್ಯಕತೆ? ಅಲ್ಲ, ಈಗ ಕರ್ಕೊಂಡ್ ಬಂದ್ರೆ ನೀನ ಎಲ್ಲ ಮಾಡೋದಾಗತ್ತೆ ನೋಡು. ಹ್ಞೂ, ನನಗೂ ಅದ ಅನ್ಸಾಗತೈತಿ. ಅಲ್ಲಕಿನ್ ಕರ್ಕೊಂಡ್ ಬಂದು ಎಲ್ಲ ಕೆಲಸ ನಾನು ಮಾಡೋದಾಗತ್ತೆ ಈಗ. ಹಿಂಗೆ ಹೇಳಿದ್ರೆ ತಿಳಿವಲ್ಲ. ಆಮೇಲೆ ಹುಡುಕೂಸೇನ ಭಾಳ ತೆಳ್ಳಗಾಗೈತೆ ಅಂತ ನಾನು ಮೊನ್ನೆ ವಿಡಿಯೋ ಕಾಲ್ದಾಗ ನೋಡಿದೆ. ಭಾಳ ತೆಳ್ಳಗೈತಿ, ಖರಾಗಾಗೈತಿ. ಈಗ ಆಕಿನೂ ಓದೈತೆ ಒಂದಿಟ್ಟು. ನನಗೂ ಏನೋ ಅನ್ನಿಸ್ತು. ಬಟ್ ಇವ ನೋಡಿದ್ರೆ ಇಲ್ಲೇ ಕರ್ಕೊಂಡು ಬರೋನು, ಅಲ್ಲಿ ಎಲ್ಲದಕ್ಕೂ ಅವ್ರು ಬ್ಯಾರೆ ತದಲ್ಲಿ ಹೋಗ್ಬೇಕು ಅಂತ ಅನ್ನಕತ್ತಾನ. ನೋಡುವ, ನನಗೆ ಏನು ಅನ್ಸುತ್ತೆ ಅಂದ್ರೆ ಎಲ್ಲ ನೀನು ಮಾಡೋದಾಗುತ್ತೆ. ಯಾಕಂದ್ರೆ ಈಗ 2.5 ತಿಂಗಳಾಕಿ ಅವ್ರ ಮನೆಗೆ ಏನು ಮಾಡ್ಯಾಳೋ ಇಲ್ಲೋ ಯಾರಿಗೂ ಗೊತ್ತು. ಇಲ್ಲಿ ಬಂದು ಮೊದ್ಲ ಮಾಡ್ತಿದ್ಲ, ಎಲ್ಲದಕ್ಕೂ ಆರಾಮಿಲ್ಲ ಅಂತ ಮಾಡ್ಕೊಂತಿದ್ಲ. ಈಗ ಬಂದು ಮಕ್ಕೊಂಡ್ರೆ ಮತ್ತೆ ನಿನಗೆ ತ್ರಾಸ ನೋಡು, ನಿಂದ ಕಾಲು ನೋವು ಐತೆ ಮೊದ್ಲ. ನನಗೂ ಹಂಗ ಅನ್ಸಾಗದೈತಿ. ಏನಂತೀನಿ ಅಂದ್ರೆ ಬ್ಯಾಡ ಅಂತೀನಿ ನೋಡು. ಆಯ್ತು ಸರಿ, ನೋಡೋಣ. ಅಪ್ಪ ಬರ್ಲಿ, ಮಾತಾಡಿ ನೋಡೋಣ. ಮತ್ತೆ ನೀ ಎಲ್ಲ ಆರಾಮದಿ ಇಲ್ಲ? ಯಾರು ಅಲ್ಲೇ ಅದಾರಣ? ನೀನ ಮಾಡೋದಾಗಿತ್ತೇನೆಲ್ಲ ಕೆಲಸ? ಹ್ಞೂನವ್ವ, ಎಲ್ಲ ಕೆಲಸ ನಾನು ಮಾಡೋದಾಗೈತಿ. ಅದ್ರಾಗ ಇವ್ರಿಗೆ ನೆನಪಿನ ಶಕ್ತಿ ಇದ್ರೆ ನನಗೇನು ಅನಿಸ್ತಿದ್ದಿಲ್ಲ. ಇವ್ರಿಗೇನು ನೆನಪೇ ಇಲ್ಲವ, ಅದ ಒಂದು ಪ್ರಾಬ್ಲಮ್ ಆಗತೈತಿ. ಅದ್ರಾಗ ಫ್ಯಾಕ್ಟ್ರಿಗಳಿಗೂ ಬಾ ತೊಂದ್ರೆ ಅದಾವು. ನೋಡಾಕತ್ತೀನಿ ಏನೇನು ಆಗತ್ತಾ ನೋಡೋಣ. ನೀನು ಖುಷಿನ ಕಡೆ ಗಮನ ಕೊಡು. ಏನ್ ಮಾಡಾಕತ್ತ? ಕುಂದಿರ್ತಾಳ ಈಗ? ಕುಂದಿರ್ತಾಳ. ಅವ್ರ ಅಜ್ಜಿ ಅದಾಳ ನೋಡ್ಕೊಳಕ, ಮತ್ತೆ ಅವರು ಇದನ್ನ ಕೇರ್ ಟೇಕರು ಇಟ್ಟಾರ, ಅದೇನಿಲ್ಲ. ಆದ್ರೆ ಎಲ್ಲರೂ ಇಲ್ಲೇ ಅದಾರಲ್ಲ, ಎಲ್ಲರಿಗೂ ಅಡುಗೆ ಮಾಡಿ ಹಾಕೋದು, ಮತ್ತು ಆಫೀಸ್ಗೆ ಹೋಗೋದು, ಆಮೇಲೆ ಫ್ಯಾಕ್ಟ್ರಿ ಹೋಗೋದು. ಅದ್ರಾಗ ಒಂದು ಕೇಸ್ ಒಂದು ಎನ್ಕ್ವೈರಿ ನಡೆಯಾಕತೈತಿ, ನೋಡ್ಬೇಕು ಏನೇನಾಗತ್ತೆ. ನಿನ್ನ ಆರೋಗ್ಯ ನೋಡ್ಕೊ ಏನ. ಸರಿ, ನಿಮ್ಮಪ್ಪ ಬಂದ್ರೆ ಇಡ್ತೀನಿ. ನೀರ್ ತಗೊಂಡ್ ಬಾ. ಹಾ ರೀ, ತರ್ತೀನಿ. ಅಲ್ಲ, ನೀವೇನು ಇಷ್ಟೊತ್ತು ಮಾಡಿದ್ರಲ್ಲ? ಅದು ಲಾವಣಿ ಕೊಟ್ಟಿದ್ನಲ್ಲ, ಅವ ರೊಕ್ಕ ಕೊಡ್ಲಿಲ್ಲ. ಅದಕ್ಕ ಅವಾಗ ಹೇಳಿ ಬಂದೆ. ಆಮೇಲೆ ಅಡ್ಕಿದು ದುಡ್ಡು ಬಂದೈತಲ್ಲ, ಅದನ್ನ ಬ್ಯಾಂಕಿಗೆ ಹಾಕಿ ಬಂದೆ. ಹೌದಣ್ಣ, ಆಯ್ತು ತಡ್ರಿ, ಊಟಕ್ಕೆ ಕೊಡ್ತೀನಿ. ತಗೋರಿ, ಊಟ ಉಣ್ರಿ. ನೀ ಯಾಕೆ ಇಷ್ಟೊಂದು ಸಪ್ಕೊಂತಿ? ಮಗ ಹೋಗಿ ಬಂದ ಅವನ ಹೆಂಡತಿ ಮನೆಗೆ. ಕೂಸೇನ ಭಾಳ ಸಣ್ಣ ಐತ. ಹೌದ್ ಬಿಡು, ನಾನು ನೋಡಿದೆ ವಿಡಿಯೋ ಕಾಲ್ನಾಗ. ಏನು ಚಂದಂಗೆ ನೋಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ನೋಡು ಅವಕ್ಕಂತರು. ಬಾಣತನೂ ಸರಿಯಾಗಿ ಮಾಡ್ತಿಲ್ಲ ಅಂತ ಕೂಸಿನೂ ಹದಗೆಡ್ಸಿಡಾಕತ್ತಾವು. ಅದಕ್ಕೆ ನಿಮ್ಮ ಮಗ ಏನನ್ನಾಗತ್ತಾನ, ಕರ್ಕೊಂಡು ಬರೋಣ ಅನ್ನಕತ್ತ. ಕರ್ಕೊಂಡ್ ಬರೋದಾ? ಯಾಕ? ಅವ್ರ ಮನೆಗೆ ನೋಡ್ಕೋಬೇಕಲ್ಲ 5 ತಿಂಗಳು ತನ. ನಾನು ಅದ ಹೇಳಿದೆ, ಆ ಕೂಸು ಭಾಳ ಇದು ಆಗೈತಂತ, ಅದಕ್ಕೆ ಕರ್ಕೊಂಡು ಬರೋಣ ಅನ್ನಕತ್ತ. ಸರಿ, ಕರ್ಕೊಂಡ್ ಬರೋನು, 1 ವಾರ ಇಟ್ಕೊಂಡು ಕಳ್ಸುನ್ ತಗೋ. ಆಯ್ತು, ಅವಂಗ ಹೇಳ ಫೋನ್ ಹಚ್ಚಂತೇಳಿ. ಹೇಳು ಅವಂಗ ಬಿಟ್ಬಿಡಿ ಎಲ್ಲ. ಬ್ಯಾಡ ಅಂದ್ರು ಕೇಳಿಲ್ಲ, ಮಾಡ್ಕೊಂಡು ಬಂದಾನ. ಅವಂಗ ಬಿಡು ಎಲ್ಲ, ನಾನು ಸ್ವಲ್ಪ ಮಾಡ್ಕೊಂತೀನಿ. ಸರಿ ರೀ. ಹಲೋ ಆಶಾ. ಹೇಳು ಮಮ್ಮಿ. ಏನಂತಾನಂದ್ರ ಕರ್ಕೊಂಡು ಬರೋನು, ಕರ್ಕೊಂಡು ಬಂದು 1 ವಾರ ಇಟ್ಟು ಮತ್ತೆ ಬಚ್ಚಲ್ ಬದ್ಲಿ ಕಳ್ಸೋನು ಅನ್ನಕತ್ತಾನ. ನೋಡಂಗಾರ ಹಂಗ ಮಾಡಿಲ್ಲ ಅಂದ್ರೆ ಸರಿವ. ಹಲೋ ರಾಜು. ಹೇಳು. ಬೀಗರಿಗೆ ಫೋನ್ ಹಚ್ಚಪ್ಪ, ಹಚ್ಚಿ ಹೇಳ ಕರ್ಕೊಂಡ್ ಬರಕ್ ಬರ್ತೀವಿ ಅಂತೇಳಿ. ಸರಿವಾ, ಹೇಳ್ತೀನಿ ತಗೋ. ನಾ ಆಕಿ ಕೇಳಿದ್ನವ, ಆಕಿ ಏನಾಗತ್ತ, ಈಗ 2.5 ತಿಂಗಳಾಗೈತಿ, ನಂಗ ಅಡ್ಗಿ ಮಾಡಕ್ಕ ಅದು ಇದು ಆಗಲ್ಲ, ಎಲ್ಲ ನೀವ ನೋಡ್ಕೋಬೇಕಾಗುತ್ತ ಅಂತ ಅಂದ್ಲವ. ಆಕಿನ್ ಮಾಡೋದು ನೋಡಿದ್ರೆ ನಂಗೆ ಹೆಂಗ್ ಅನ್ಸೈತಿ ಗೊತ್ತನ, ಆಕಿಗೆ ತನ್ನ ಮಗ ಆರಾಮಾಗೋದು ಬಿಟ್ಕೊಟ್ಟ ಬರೀ ತನ್ನ ಇದನ್ನ ನೋಡಾಕತ್ತಾಳ ಆಕಿ. ಹುಡುಗ ಆರಾಮಾಗಬೇಕು ಅನ್ನೋದೊಂದು ಚೂರು ಇಲ್ಲ ನೋಡೋಕಿಗೆ. ನನಗ ಅಲ್ಲಿ ಬಂದ್ರೆ ಅಡ್ಗೆ ಮಾಡಕ್ಕಾಗಲ್ಲ, ನನ್ನ ತಂಪನೆ ಮಾಡಕ್ಕಾಗಲ್ಲ, ನನಗೂ ಆರಾಮಿಲ್ಲ, ಮೈಕೈ ನೋವು, ಹಂಗೆಲ್ಲ ಹೇಳಾಕತ್ತಾಳ. ನೋಡಪ್ಪ, ಏನ್ ಮಾಡ್ತಿ ಹಂಗಾರ. ಆಕಿದೇನ್ ಕೇಳೋದು, ನನಗ್ ನೋಡಿದ್ರೆ ಹುಡುಗ ಮುಖ್ಯ. ನೋಡುನು, 1 ವಾರ ಕರ್ಕೊಂಡ್ ಬರೋನು, ನಾವ ಮಾಡಿ ಹಾಕೊಂಡು ಒಂದ್ ಸ್ವಲ್ಪ ದಿನ ಆರಾಮಾದ್ಮೇಲೆ ಮತ್ ಕಳ್ಸುನು. ಸರಿ ಕಣಪ್ಪ, ನೀ ಹೆಂಗ ಅಂತಿ ಹಂಗ. ಅಲ್ಲ, ನನ್ ಮಗ ಫೋನ್ ಹಚ್ಚಿ ಹೇಳಿದ್ರ ಆಕಿ ಏನಾಗತ್ತ ಅಂತ. ನನಗ ಅಡ್ಗೆ ಮಾಡಕ್ಕಾಗಲ್ಲ, ನನ್ಗ ಮೈಕೈ ನೋವು ಐತಿ, ಅದು ಐತಿ ಇದು ಐತಿ ಅಂತ ಹೇಳಾಕತ್ತ ಅಂತೇನ. ಹಳ್ಳಿಗಳು ಇರು ಹುಡ್ಕ್ಯಾರ ಹಿಂಗ ನೋಡು, ಒಟ್ಟ ಕೆಲಸ ಮಾಡಕ್ ಸೋಂಬೇರಿ. ಆ ಕೆಲಸನ ಬಿಟ್ಕೊಂತ್ಲಿಲ್ಲ ಈಗ. ಆ ಬಿಗೂ ರಿಸೈನ್ ಮಾಡ್ಯಾಳಿ. ಒಟ್ಟ ಕೆಲಸ ಮಾಡಕ್ಕೂ ಸೋಂಬೇರಿ ಆಕಿದು. ನೋಡಿ ಏನ್ ಮಾಡ್ತೀರಿ, ಕರ್ಕೊಂಡ್ ಬರೋನು. ಮಗ ಮತ್ತ ಅಷ್ಟು ಹೇಳಾಕತ್ತಾನಂದ್ರ ಅವ್ನ ವಿರುದ್ಧನೂ ಹೋಗಂಗ್ ಬೇಡ. ಸರಿ ರೀ, ಕರ್ಕೊಂಡ್ ಬಂದ ನೋಡು.
ಮಕ್ಳ ಗುಂಡ ಸಾಲಿಗೆ ಬಂದಿಲ್ಲ. ಅಯ್ಯೋ ಅದೇನ್ ಕೇಳ್ತೀಯ, ನಮ್ಮ ಅವ್ವ ಮನೆ ಬಿಟ್ಟು ಹೋಗಿದ್ಲ ಜಗಳ ಮಾಡಿ ನಮ್ಮ ಅಪ್ಪನ ಜೋಡಿ. ಅದಕ್ಕೆ ಅದೇ ಫ್ರೀಡಮ್ ಸಿಕ್ತು ಅಂತ ನಾನು ಸ್ವಲ್ಪ ದಿನ ಅಡ್ಡಾಡಿದೆ ಅಪ್ಪ. ನಮ್ಮ ಅವ್ವ ಇದ್ರೆ ಬರೀ ಸಾಲಿಗೆ ಹೋಗು ಅಂತ ತಲೆ ತಿಂತಾಳೆ. ಇವತ್ತೊಂದಿನ ಬಂಕ್ ಮಾಡ್ಬೇಕಲ್ಲ. ಅದು ಅಲ್ಲದೆ ಇವತ್ತು ಹೊಸ ಟೀಚರ್ ಬರ್ತಿದ್ದಾರೆ, ಇಂಗ್ಲಿಷ್ ಟೀಚರು. ಗೊತ್ತಾ ನಿಂಗ? ಅಯ್ಯೋ ಹೌದಾ? ಅದು ಅಲ್ಲದೆ ಅವರು ಬೆಂಗಳೂರಿಂದ ಬಂದಾರಂತ ಕಣ್ಲ. ಇಂಗ್ಲಿಷ್ ಟೀಚರ್ ಬೇರೆ ಅಲ್ದೆ ಅವ್ರು ದಿನ ಇಂಗ್ಲಿಷ್ ನಲ್ಲೇ ಮಾತಾಡ್ಬೇಕಂತೆ, ಇಂಗ್ಲಿಷ್ ನಲ್ಲೇ ಹೇಳ್ಬೇಕಂತೆ. ಇಲ್ಲಿ ಎದ್ದು ನಿಂತ್ಕೊಂಡು ನಾವು ಇಂಗ್ಲಿಷ್ ನಲ್ಲೇ ಮಾತಾಡ್ಬೇಕಂತೆ. ಅದು ಅಲ್ಲದೆ ಅವರು ಪಟ್ನದಿಂದ ಬಂದವ್ರೆ ಕಣ್ಲ. ಅದು ಬೆಂಗಳೂರು ಏನೋ ದೂರ ಆಗತ್ತಂತ ಇಲ್ಲೇ ನಮ್ಮ ಊರಲ್ಲೇ ರೂಮ್ ಮಾಡ್ಕೊಂಡು ಇಲ್ಲೇ ಇರ್ತಾರಂತೆ ಕಣ್ಲ. ಇರ್ತಾರಂತೆ, ಊರಾಗೆಲ್ಲ ಮಾತಾಡ್ತಾ ಇದ್ರು ಕಣ್ಲ. ಅದು ಇವತ್ತೇ ಬರ್ತಾರಂತೆ ಕಣ್ಲ. ಹೋಗಿ ಹೋಗಿ ನೀ ಬಂದಿದ್ಯಲ್ಲೋ, ಇವತ್ತೊಂದಿನ ಬಂಕ್ ಹಾಕಿದ್ರೆ ಚೆನ್ನಾಗಿರ್ತಿತ್ತಲ್ಲೋ. ಏನ್ಲ ಮಂಜ? ಅಯ್ಯೋ ನನ್ಗೆ ಇಂಗ್ಲಿಷೇ ಬರೋದಿಲ್ಲ ಕಣ್ಲಾ. ಏನೋ ಮಾಡೋದು ಇವಾಗ? ಪಾಠ ಓದಕ್ಕೂ ಬರಕ್ಕಿಲ್ಲ ಕಣ್ಲಾ. ಅದು ಅಲ್ದೆ ABCD ಹೇಳಂದ್ರೆ ಜಡ್ ತನಕ ಹೇಳ್ತೀನಿ ನಾನು. ಆದ್ರೆ ಇದು ಟಸ ಪುಸ ಅಂದ್ರೆ ನಂಗೆ ಬರಂಗಿಲ್ಲ ಕಣ್ಲಾ. ನನ್ಗೇನೋ ಬಂದೈತಿಯಾ? ನಂಗೂ ಬರಕಿಲ್ಲ ಕಣ್ಲ. ಅದಕ್ಕೆ ನಾನು ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಇವತ್ತು ಬಂಕ್ ಮಾಡ್ಬೇಕಂದ್ರೆ ನಮ್ಮವ್ವ ಕುಂಡಿ ಮೇಲೆ ಹೊಡೆದು ಕಳಿಸಿದಾಳೆ. ಏನ್ ಮಾಡೋದು ಇವಾಗ? ಲೋ ಗುಂಡ, ನಿಮ್ಮಪ್ಪ ಹಿಂಗಾದ್ರೂ ಇಂಗ್ಲಿಷ್ ನ ಮಾತಾಡ್ತೈತಿ. ಟೀಚರ್ ಏನ್ ಹೇಳ್ತಾರ ಅದನ್ನ ಹೋಗಿ ನಿಮ್ಮ ಅಪ್ಪನ ಮುಂದೆ ಹೇಳಿದ್ರೆ ನಿಂಗೆ ಹೇಳ್ಕೊಡ್ತೈತಿ ಬಿಡಲು. ಅದು ಅಲ್ಲದೆ ನಮ್ಮನೆಗೆ ಯಾರು ಇಲ್ಲ ಕಣ್ಲು, ಎಲ್ಲ ಹೆಬ್ಬಟ್ಟು. ನಾನು ಹಂಗೆ ಏನೋ ದುಗಿಸ್ಕೊಂಡ್ ಬರ್ತಾ ಇದ್ದೀನಿ. ಈಗೇನು ಮಾಡೋದು? ಎಲ್ರ ಹತ್ರ ನನ್ನ ಮರ್ಯಾದೆ ಕಳಿತಾಳ ಕಣ್ಲ ಇವಳು. ಹೆಂಗೆ ಹೇಳ್ತಾವಣಿ? ಅಲ್ಲ ನಮ್ಮಪ್ಪ ಕುಡ್ದು ಎಲ್ಲಿ ಬಿದ್ದಿರ್ತೋ ಎಲ್ಲಿ ಉಳ್ಳಾಡ್ತಿರ್ತೋ ಅನ್ನೋದೇ ಗೊತ್ತಿಲ್ಲ. ಬಂದು ಅವ ನನ್ಗೆ ಇಂಗ್ಲೀಷ್ ಹೇಳ್ಕೊಡೋದು. ಮುಗೀತು. ಇರ್ಲೋ, ನಂಗೂ ಬರಲ್ಲ ಇಂಗ್ಲೀಷು. ಮಂಜ ಗುಂಡ ಏನೋ ಮಾತಾಡ್ತಿದ್ದೀರಾ? ನಂಗೂ ಸ್ವಲ್ಪ ಹೇಳ್ರಲೋ. ನಂಗೂ ಯಾಕೋ ಅಂಜಿಕೆ ಬರ್ತಿದೆ. ಚಡ್ಡಿ ಒಳಗೆ ಸುಸು ಬರ್ದಕತ್ತಿದೆ ಕಣ್ಲಾ. ಟೀಚರ್ ಬರ್ತಿದಾರಂತೆ. ಮಂಜ ಏನು ಹೇಳ್ಬೇಡ, ಸುಮ್ಕಿರ್ಲಾ. ಹಾಯ್ ಚಿಲ್ಡ್ರನ್ಸ್, ಗುಡ್ ಮಾರ್ನಿಂಗ್. ಲೋ ಗುಂಡ, ನಮ್ ಕತೆ ಮುಗೀತು ಕಣ್ಲ. ಈ ಅಮ್ಮ ಏನೋ ಚಿಲ್ಡ್ರನ್ಸ್ ಅಂತೆ, ಗುಡ್ ಮಾರ್ನಿಂಗ್ ಅಂತೆ. ಲೋ ಅಮ್ಮನ್ ನೋಡ್ಲೋ ಹೆಂಗ್ ಬಂದಿದ್ದಾಳೆ. ನಾವು ಅಮ್ಮಿ ನಮ್ಮ ಊರಲ್ಲಿ ನಮ್ಮ ಸ್ಕೂಲಲ್ಲಿ ಈ ತರ ಬಟ್ಟೆ ಹಾಕೊಂಡು ಯಾವತ್ತು ಬಂದಿರೋದನ್ನ ನೋಡೇ ಇಲ್ಲ ಕಣ್ಲ. ಯಾಕೋ ಭಯ ಆಗ್ತಿದೆ ಕಣ್ಲ ಗುಂಡ. ಯಾಕೋ ಸುಸ್ಸು ಜೋರ್ ಬರ್ತಿದೆ ಕಣ್ಲ. ಲೋ ಮಂಜ ಸುಮ್ ಕುತ್ಕೊಳ್ಳೋ. ನಮ್ಮನ್ನೇ ನೋಡ್ತಾವ್ರಿ ಟೀಚರು. ಆಮೇಲೆ ಬೆಂಚ್ ಮೇಲೆ ನಿಂತು ಪನಿಷ್ಮೆಂಟ್ಗೆ ಏನಾದ್ರು ಕೊಟ್ರೆ ಮುಗಿದೋಯ್ತು ಕಣ್ಲಾ. ಸುಮ್ನಿರ್ಲಾ. ಅದು ಅಲ್ದೆ ಅವ್ರು ಇಂಗ್ಲೀಷು ಟಸ ಪುಸ ಅಂದ್ರೆ ನಮ್ಗೇನು ಅರ್ಥ ಆಗಲ್ಲ ಕಣ್ಲಾ. ಮತ್ತೆ ಪೆಕ್ರಾಗತ್ತೆ, ನೋಡ್ಬೇಕಾಗುತ್ತೆ. ಹಾಯ್ ಸ್ಟೂಡೆಂಟ್ಸ್. ಅಲ್ಲ, ಗುಡ್ ಮಾರ್ನಿಂಗ್ ಹೇಳಿದ್ರೆ ನಿಮ್ಗೆ ಯಾರಿಗೂ ಗುಡ್ ಮಾರ್ನಿಂಗ್ ಹೇಳೋದಕ್ಕೆ ಬರೋದಿಲ್ವಾ? ಯಾಕೆ ನಿಮ್ಮ ಟೀಚರ್ಸ್ ಏನು ಹೇಳ್ಕೊಟ್ಟಿಲ್ವಾ? ಎಕ್ಸ್ಕ್ಯೂಸ್ ಮೀ, ಫಸ್ಟ್ ಬೆಂಚ್ ಸ್ಟೂಡೆಂಟ್, ಯು ಬೋತ್ ಆಫ್ ಯು, ವಾಟ್ ಯು ಡಿಸ್ಕಸಿಂಗ್? ಕ್ಯಾನ್ ಯು ಟೆಲ್ ಮೀ? ಲೋ ಗುಂಡ, ಏನೋ ಹೇಳ್ತಿದಾರೆ ಕಣ್ಲ. ನಮ್ಮನೆ ನೋಡ್ತಿದಾರೆ, ಯಾಕೋ ಗುರಾಯಿಸ್ತಿದಾರೆ ಕಣ್ಲ. ಏನ್ ಹೇಳ್ತಿದಾರೆ ಅರ್ಥನೇ ಆಗ್ತಿಲ್ಲ ಕಣ್ಲ. ಕಣ್ಲಾ ನನಗ್ ಗೊತ್ತಾದ್ರೆ ನಿನ್ಗೆ ಹೇಳೋದು, ನನ್ಗೆ ಗೊತ್ತಾಗ್ತಿಲ್ಲ. ಸುಮ್ಮನಿರ್ಲಾ. ಮಕ್ಕಳೇ, ನಾನು ನಿಮ್ ಜೋಡಿನೇ ಮಾತಾಡ್ತಿರೋದು. ಏನ್ ಹೇಳಿ? ನಾನು ಕಲ್ಕೊಂತೀನಿ ನಿಮ್ ಜೋಡಿ. ಹೇಳಿ ಸಂಕೋಚ ಮಾಡ್ಕೋಬೇಡಿ, ಏನ್ ಹೇಳಿ? ಅಯ್ಯೋ ಟೀಚರ್, ನೀವು ಕನ್ನಡ ಮಾತಾಡ್ತೀರಾ? ಅಯ್ಯಯ್ಯೋ, ನಾನ್ ನಮ್ಗೆ ಕನ್ನಡ ಬರಲ್ಲ ಅಂತ ನಾವು ಹೆದರ್ಕೊಂಡ್ ಬಿಟ್ಟಿದ್ವಿ. ಏನ್ ಟೀಚರ್ ನೀವು ನಮ್ಗೆ ಇವಾಗ ಹೇಳಿದ್ದು? ಓ ಇದಕ್ಕ? ನನಗೂ ಕನ್ನಡ ಬರುತ್ತೆ, ನಾನು ಕನ್ನಡದವಳೆ. ಬಟ್ ನಾನು ನಿಮಗೆ ಇಂಗ್ಲೀಷಲ್ಲಿ ಪಾಠ ಮಾಡಿಕೊಡ್ತೀನಿ, ಆಯ್ತಾ? ಸೊ ಐ ಸ್ಪೀಕ್ ಇನ್ ಇಂಗ್ಲೀಷ್ ಓನ್ಲಿ ಇನ್ ಅ ಕ್ಲಾಸ್ ಆ್ಯಂಡ್ ಯು ಸ್ಟೂಡೆಂಟ್ಸ್ ಐ ಶುಡ್ ಸ್ಪೀಕ್ ಇನ್ ಇಂಗ್ಲೀಷ್. ಲರ್ನ್ ಇಂಗ್ಲೀಷ್. ಟೀಚರ್ ನಮ್ಗೆ ಇಂಗ್ಲೀಷ್ ಎಲ್ಲ ಬರಾಕಿಲ್ಲ ಟೀಚರ್. ಯಾಕಂದ್ರೆ ಪಾಠ ಓದ್ತೀವಿ, ಒಂದಿಟ್ಟು ಏನೋ ಮಾಡ್ತೀವಿ ಅಷ್ಟೇ. ಯಾರಿಗೂ ಬರಾಕಿಲ್ಲ ಟೀಚರ್ ನಮ್ಗೆ. ನಾವೆಲ್ಲ ಇಂಗ್ಲೀಷಲ್ಲೇ ಮಾತಾಡಕ್ ನೋಡ್ತೀವಿ, ಬಟ್ ತಪ್ಪಾಗುತ್ತೆ ಟೀಚರ್. ಎಲ್ಲರೂ ನಗಾಡ್ತಾರೆ ನಮ್ಮನ್ನ. ಟೀಚರ್ ನೀವೇ ಕಲಿಸ್ಕೊಡಿ ನಮ್ಗೆ. ನಾನು ಬಂದಿರೋದೇ ನಿಮಗೆಲ್ಲ ಕಲಿಸೋದಕ್ಕೆ. ನಾನು ಇಲ್ಲೇ ಮನೆ ಮಾಡಿ ಇದ್ದೀನಿ. ಹಾಗೇನೆ ನಿಮ್ಮ ಮನೆಗೂ ಬಂದು ನಾನು ಇಂಗ್ಲೀಷ್ನ ಹೇಳ್ಕೊಡ್ತೀನಿ. ನೀವು ಕಲಿಬೇಕು, ಆಯ್ತಾ? ಈಗ ನನ್ನ ಜೋಡಿನೂ ನೀವು ಇಂಗ್ಲೀಷಲ್ಲೇ ಮಾತಾಡಬೇಕು. ಡೋಂಟ್ ವರಿ, ನಾನಿರೋ ತನಕ ನಿಮಗೆ ಇಂಗ್ಲೀಷ್ ಪರ್ಫೆಕ್ಟ್ ಆಗಿ ಬರೋತನ ಮಾಡಿ ಹೋಗ್ತೀನಿ, ಆಯ್ತಾ? ಎಲ್ರಿಗೂ ಕಲ್ಸೋಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ, ಆಯ್ತಾ? ನನ್ನ ಪರಿಚಯ ನಿಮ್ಗೆ ಆಯ್ತಲ್ವಾ? ಒಬ್ಬೊಬ್ಬರಾಗೆ ಬಂದು ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಿನ್ನ ಹೆಸರೇನು? ಟೀಚರ್ ಮೈ ನೇಮ್ ಈಸ್ ಗುಂಡಾ. ಮೈ ಫಾದರ್ ನೇಮ್ ಈಸ್ ಮಂಜುನಾಥ. ಮೈ ಮದರ್ ನೇಮ್ ಈಸ್ ಗೀತಾ. ದಿಸ್ ಈಸ್ ಮೈ ಫ್ಯಾಮಿಲಿ ನೇಮ್ ಟೀಚರ್. ಈ ಗುಂಡ ಕುತ್ಕೋ ಹೋಗು. ಟೀಚರ್ ಏನ್ ಗೊತ್ತಾ, ಈ ಗುಂಡ ಅದನ್ಲ, ಗುಂಡನಪ್ಪ ಬಹಳ ಕುಡಿತಾನೆ. ಕುಡ್ದಾಗೆಲ್ಲ ಇಂಗ್ಲಿಷ್ನ ಮಾತಾಡ್ತಾನೆ. ಅದಕ್ಕೆ ಅವನು ಅಷ್ಟ್ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾನೆ. ಲೇ, ನಾನೇನಾದ್ರೂ ನಿಮ್ ಮನೆ ಬಗ್ಗೆ ಹೇಳಿದ್ನಾ? ನೀ ಯಾಕೆ ನಮ್ಮ ಮನೆ ಬಗ್ಗೆ ಹೇಳ್ತಿದ್ದಿ? ನಾನೇನ್
ಹೇಳ್ತಿದ್ದೀನೋ ಇರೋದನ್ನೇ ಹೇಳ್ತಿದ್ದೀನಿ. ನಿಮ್ಮಪ್ಪ ಕೊಡೋದು ಇಂಗ್ಲಿಷ್ ನಲ್ಲೇ ಮಾತಾಡ್ತಾನಂತಾನೆ. ಗೊತ್ತಾಗ್ಲಿ ಬಿಡು, ನಿಮ್ಮಪ್ಪ ಎಣ್ಣೆ ಕೊಡೋದು ಇಂಗ್ಲಿಷ್ ನಲ್ಲಿ ಮಾತಾಡೋದು ಎಲ್ರಿಗೂ ಗೊತ್ತಾಗ್ಲಿ. ಆರ್ಲ ನಿಂಗೆ ಐತಿ ಆ ಪೆಂಡು ಪೆಂಡು ಅಂತ ಹೇಳಿ ನನಗೆ ಇದನ್ ಮಾಡ್ತೀಯಾ? ಬಾ ನಿಂಗಿದೆ ಮೋಸ ಮಾಡ್ತೀಯಾ, ಬದ್ನಿಗೂಟ ಬಡಿತೀಯಾ? ನನ್ ಮಗ ನೀನು, ಬಾ ನಿಂಗಿದೆ ಮಿತ್ರ ದ್ರೋಹಿ ಕಣ್ಲ ನೀನು. ಪ್ಲೀಸ್ ಸೈಲೆಂಟ್, ಸ್ಟಾಪ್ ಯುವರ್ ಟಾಕಿಂಗ್. ನೋಡಿ, ಯಾರು ಇಲ್ಲಿ ಅವರ ಪರ್ಸನಲ್ ವಿಷಯನ ಮಾತಾಡೋಂಗಿಲ್ಲ. ಸ್ಕೂಲಲ್ಲಿ ಏನಿದೆ ಅದನ್ನ ಕಲಿಬೇಕು ಅಷ್ಟೇ. ಅಂಡ್ ಡೋಂಟ್ ಡಿಸ್ಕಸ್ ಪರ್ಸನಲ್ ಲೈಫ್ ಇನ್ ಸ್ಕೂಲ್, ಓಕೆ? ಅಂಡರ್ಸ್ಟ್ಯಾಂಡ್? ಟೀಚರ್, ನೀವು ಇಂಗ್ಲಿಷ್ ನಲ್ಲಿ ಏನು ಟಸಪಸ ಅಂದ್ರೆ ನಮ್ಗೇನು ಅರ್ಥನೇ ಆಗ್ಲಿಲ್ಲ. ಪ್ಲೀಸ್ ಕನ್ನಡದಲ್ಲಿ ಹೇಳಿ. ಎಲ್ರು ಇಲ್ಲಿ ಏನಿದ್ರು ಪಾಠ ಕಲಿಬೇಕು, ಮನೆಯದನ್ನ ತಂದು ಇಲ್ಲಿ ಹೇಳೋ ಹಾಗಿಲ್ಲ, ಓಕೆ? ಇವತ್ತಿಗೆ ಇಷ್ಟೆಲ್ಲ ಸಾಕು. ಇವತ್ತೆಲ್ಲ ನಿಮ್ ಪರಿಚಯ ಮಾಡ್ಕೊಂಡಿದ್ದೀರಾ. ನಾಳೆಯಿಂದ ನಿಮ್ಗೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ನೀವು ಇನ್ನೆಲ್ಲರೂ ಹೊರಡ್ಬೋದು. ಅಯ್ಯೋ ಟೀಚರ್, ಇಷ್ಟು ಬೇಗ ಬಿಟ್ರ? ಥ್ಯಾಂಕ್ ಯು ಟೀಚರ್. ಓಕೆ, ಬಾಯ್ ಬಾಯ್. ಅಲ್ಲ ಮಮ್ಮಿ, ನಾವು ಬಂದು ಇಷ್ಟು ದಿನ ಆಯ್ತು, ನೀವು ನನ್ನ ಗಂಡಿಗೆ ಯಾವ ಪೋಸ್ಟು ಕೊಡವಲ್ಲ. ಅಲ್ಲ, ನನಗೆ ಕೇಳಿದ್ರೆ ನಾ ಏನು ಕೊಡೋಕ್ಕಾಗತ್ತಾ? ನೀವು ಹೋಗಿ ನಿಮ್ಮ ಅಪ್ಪಗೆ ಹೇಳ್ಬೇಕಿದ್ನಲ್ಲ. ಅತ್ತಿಯಾರ ಹೆಂಗಾದ್ರೂ ಈಗ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಖಾಲಿ ಐತಲ್ರಿ, ನನಗೆ ಕೊಡ್ರಲ್ಲ. ಅಳಿಯಂದ್ರ ನನಗೇನು ಕೊಡಬೇಕು ಕೊಡಬಾರ್ದು ಅಂತ ಏನಿಲ್ಲ. ಅದು ಏನಾತಂದ್ರೆ ನಮ್ಮ ಮನೆಯವ್ರನ್ನ ಕೇಳ್ಬೇಕು ಅಂದಿಟ್ಟ. ಅದು ಅಲ್ದ ಅಳಿಯಂದ್ರೆ ನಿಮ್ಗೆ ಏನು ಕಡಿಮೆ ಐತಿ? ಆರಾಮಿರ್ರಿ ಮನ್ಯಾಗ ಸಾಕು. ಅಲ್ಲ ಮಮ್ಮಿ, ಇಷ್ಟು ದಿನದ ಮೇಲೆ ಏನ್ ಬಗ್ಗೆ ಕೆಲಸ ಮಾಡ್ತೀನಿ ಅನ್ನಕತ್ತಾರ, ಬಿಡು ಅವ್ರನ್ನ. ಫ್ಯಾಕ್ಟ್ರಿ ಕಡೆ ಹೋಗಿರ್ತೀನಿ, ಮನೆ ಕಡೆ ನೋಡ್ಕೋ. ಆಶಾ ಬರ್ತೀನವಾ? ಅಪ್ಪ, ನಾ ಆಫೀಸ್ಗೆ ಹೋಗಿ ಬರ್ತೀನಿ. ಅಲ್ಲ, ಇನ್ನೂ ಸ್ವಲ್ಪ ದಿನ ರೆಸ್ಟ್ ಮಾಡ್ಬೇಕಿಲ್ಲ? ಇಲ್ಲ, ಹೋಗಿ ಬರ್ತೀನಿ. ಆ್ಯಂಡ್ ಅಪ್ಪ, ಇನ್ನೊಂದು ವಿಷಯ ಹೇಳ್ಬೇಕಾಗಿತ್ತು. ಆ ಬ್ರೋಕರ್ ಬಂದಿದ್ದ, ಕಣ್ಣೆ ಕೊಡ್ತೀನಿ ಅಂತೇಳಿ ಹುಡುಗಿ ಹುಡ್ಕಕತ್ತಿದ್ರಲ್ಲ, ನೀವು ನಾಳೆಯಿಂದ ಬರ್ಬೋದು ನೋಡಕಂತ. ಹೌದಾ? ಸರಿಯಪ್ಪ, ನೀ ಹೆಂಗಂತಿ ಹಂಗ. ಅಲ್ಲೋ, ಏನ್ ಮಾಡೋದು ಈಗ? ನಿನ್ ಮಗ ನೋಡಿದ್ರೆ ಬೇರೆ ಹುಡುಗಿ ನೋಡ್ಕೊಕತ್ತಾನ. ಎಲ್ಲಿ ಬಿಡ, ಇನ್ನೊಂದು ಮದುವೆ ಆಗ್ಲಿ, ಅದ್ರಾಗೇನೈತಿ? ಅಲ್ಲ, ಈಗ ಆಲ್ರೆಡಿ ಆಶಾ ಪಾಪ ಮಗು ಐತಿ, ಎಲ್ಲ ಐತಿ, ಏನ್ ನೀನ? ನಾ ಹಂಗ ಅಂದಿ ತಗೋ. ಅಂದಂಗ ನಮ್ಮ ಅಳಿಯಂದ್ರಿಗೆ ಫ್ಯಾಕ್ಟ್ರಿ ಒಳಗ ಮ್ಯಾನೇಜರ್ ಪೋಸ್ಟ್ ಐತಲ್ಲ, ಕೊಡ್ತೀರನ? ಮ್ಯಾನೇಜರ್ ಅದಾನ್ಲ ಈಗ ಆಲ್ರೆಡಿ. ರೀ, ಅವ ಬರೀ ಪೊಲೀಸ್ ಸ್ಟೇಷನ್ ಅದು ಇದು ಅಡ್ಡಾಡ್ತಾನ. ಮತ್ತೆ ಯಾರು ಇಲ್ದಂಗ ಆಗತ್ತೆ, ಕೊಡ್ರಿ ಹಂಗ. ನೋಡು ಸಾಯಂಕಾಲ ಹೇಳ್ತೀನಿ ತಗೋ. ಆಶಾನ ಹೋಗ್ಲೇನವಾ? ಮಾಮರ, ನೀವು ಹೋಗಿರಿ, ನಾನು ಸ್ವಲ್ಪ ಕೆಲಸ ಐತೆ, ಮುಗಿಸ್ಕೊಂಡ್ ಬರ್ತೀನಿ. ಅಲ್ವಾ, ಈ ಕೊಟ್ಟು ಹೋಗ್ಬೇಕಿ. ನಾನು ಆಟೋ ತಗೊಂಡ್ ಬರ್ತೀನಿ ತಗೋರಿ. ನನ್ನ ಕಾರ್ ಬಿಟ್ಟು ಹೋಗ್ಲೇನ ಇಲ್ಲಿ? ಇವ್ರ ಹೆಂಗಾರು ಇರ್ತಾನ, ಕರ್ಕೊಂಡ್ ಬರ್ತಾನ. ಬೇಡ್ರಿ ಮಾಮ, ನಾ ಎಲ್ಲ ಬರ್ತೀನಿ, ಹೋಗ್ರಿ. ಜೀವ ಹುಷಾರ್ ನೋಡು. ಗುಂಡಮ್ಮ ಏನ್ ಮಾಡಕತ್ತ? ನಾ ಮಲಗಿಸಿದೀನಿ ಈಗ ಊಟ ಮಾಡಿ. ಆಕೆ ಆಯಾ ಇನ್ನೂ ಬಂದಿಲ್ಲ, ಅದಕ್ಕೆ ನಾನು ವೇಟ್ ಮಾಡಕತ್ತೀನಿ. ಆಯ್ತು, ಸರಿ ಬರ್ತೀನಿ. ಗುಂಡಮ್ಮ ಮಕ್ಕೊಂಡಾಳ, ಒಂದ್ ಸ್ವಲ್ಪ ನೋಡ್ತೀರಿ. ಆಮೇಲೆ ಅಡಿಗೆಲ್ಲ ಆಗೈತ್ರಿ. ಬಾಂಡೆ ತಿಕ್ಕಕ್ ಬಂದ್ರೆ ಸ್ವಲ್ಪ ಬಾಂಡೆ ಕೊಡ್ರಿ. ಆಮೇಲೆ ಅರ್ಬಿ ವಾಷಿಂಗ್ ಮಿಷಿನ್ ಹಾಕಿನಿ, ಅವನ್ನೆಲ್ಲ ವಾಶ್ ಮಾಡಿ ಮೇಲೆ ಹಾಕಿಬಿಡ್ರಿ ಅಷ್ಟ. ಸರಿ, ನೀವು ಹೋಗಿ ಬಾ, ನಾ ಎಲ್ಲ ನೋಡ್ಕೊಂತೀನಿ. ಯಾಕೋ ಆಯಾ ಇನ್ನೂ ಬಂದಿಲ್ಲ ನೋಡ್ರಿ. ಎಲ್ಲ ಫೋನ್ ಮಾಡ್ತೀನಿ, ಹೋಗ್. ಏನ್ ಕೆಲಸ ಐತೆ ನೋಡಿ ಮಾಡೋದು. ಆಮೇಲೆ ನಿನ್ ಗಂಡ ಹೆಣ್ಣು ನೋಡಕ್ ರೆಡಿ ಆಗ್ಯಾನ ನೋಡು. ಹೌದಾ? ಸರಿ, ನಾ ಎಲ್ಲ ನೋಡ್ಕೊಂತಿದ್ದವ್ರಿ. ಅಲ್ವಾ, ನೀ ಯಾಕೆ ಕೇಳ್ಕೋದಿ ಅದನ್ನೆಲ್ಲ? ಅಲ್ಲ, ನಮಗ ಚಲೋ ಅಲ್ಲನ ಬೇರೆ ಹುಡುಗಿನ ಮದುವೆ ಆಗಿ ಬಂದ್ರೆ. ಬಟ್ ಆದ್ರೂ ಹುಡುಗಿ ಚಲೋ ಐತಾ, ನಂಗೆ ಅಂತಪರ ಇದನ್ನ ಮಾಡಕ್ಕೂ ಮನಸ್ಸಿಲ್ಲ. ನಾಳೆ ಹೋಗಿ ನೆನಪಿನ ಶಕ್ತಿ ಬಂತಾರ, ನನ್ನನ್ನು ಹೊರಗೆ ದುಂಬಕ್ತಾನ. ಅದಕ್ಕೆ ಅತ್ತಿಯಾರ ನನ್ನ ಮಾತು ಕೇಳ್ರಿ ನೀವು. ಅವು ನಾ ಎಲ್ಲ ಮಾಡ್ತೀನಿ ತಗೋರಿ. ಅಳಿ ಅಂದ್ರ ನೀವ್ ಇರ್ಬೇಕಾರೆ ನಂಗೆ ಯಾಕೆ ಭಯ. ಸರಿ, ಊಟ ಮಾಡುವಂತ ಬರ್ರಿ. ನಮ್ಮ ಅಣ್ಣಗೆ ಈಗ ನೆನಪಿನ ಶಕ್ತಿ ಇಲ್ಲ. ನೆನಪಿನ ಶಕ್ತಿ ಪರ್ಮನೆಂಟ್ ಆಗಿ ಹೋಗ್ಬಿಡ್ಬೇಕು ನೋಡಿ, ಹಂಗೆ ಮಾಡಿ. ಅದನ್ನೇ ಯೋಚನೆ ಮಾಡಾಕತ್ತೀನಿ, ಏನ್ ಮಾಡ್ಬೇಕಂತ ಹೇಳಿ. ಡ್ಯಾಮೇಜರು ನಿನ್ನೆ ಒಂದು ಲೋಡ್ ಅಂತಲ್ಲ, ಅದನ್ನ ಫಿನಿಶ್ ಮಾಡಿದಾ? ಸರ್, ಅದು ಇನ್ನೂ ಮಾಡಿಲ್ಲ ಸರ್. ಲೋಡ್ ಮಾಡು ಇವತ್ತು. ಅದನ್ನೆಲ್ಲ ಇದನ್ನ ಮಾಡಿ ನಾ ಫಾರಿನ್ ಜಂಪ್ ಆಗ್ಬೇಕಂತ ಮಾಡೀನಿ. ಸರ್, ಏನ್ ಹೇಳ್ತಿದ್ರೆ ನೀವು? ನಂಗೇನು ಹೇಳಿಲ್ಲ. ನೋಡು, ನಾನು ನಿನ್ಗೂ ಸ್ವಲ್ಪ ರೊಕ್ಕ ಕೊಡ್ತೀನಿ, ನನಗೂ ಸ್ವಲ್ಪ ರೊಕ್ಕ ತಗೊಂಡು ಏನೇನೈತಿಲ್ಲ ಎಲ್ಲ ರೊಕ್ಕ ತಗೊಂಡು ಹೋಗ್ಬಿಡು ಇವತ್ತು. ನೀನು ಕಣ್ಮರಿ ಆಗ. ಅವ ಪೊಲೀಸ್ ಭಾಳ ಇನ್ವೆಸ್ಟಿಗೇಷನ್ ಮಾಡಕತ್ತಾನ. ಅದು ಅಲ್ದ ಯಾವ್ದು ದಾಂಡಿಗರು ಸಿಕ್ಕಾಕೊಂಡ್ಬಿಟ್ಟಾರ ಇವತ್ತು. ಆಮೇಲೆ ಇವತ್ತು ಏನ್ ಹೇಳು, ಇದೆಲ್ಲ ಫ್ಯಾಕ್ಟ್ರಿ ಬಂದೈತಿ, ಆಯಿಲ್ ಎಲ್ಲ ಇದು ಆಗೈತೆ ಅಂತ ಹೇಳ್ಬಿಡು. ನಾ ಫ್ಯಾಕ್ಟ್ರಿದೆಲ್ಲ ಡಾಕ್ಯುಮೆಂಟ್ ತಗೊಂಡು ಅದನ್ನ ನನ್ನ ಹೆಸರಲ್ಲಿ ಮಾಡಿಸ್ಕೊಂಡು ಹೋಗ್ಬಿಡ್ತೀನಿ ಇವತ್ತು. ಕಾಂಟ್ರಾಕ್ಟರ್ ಬಂದ ಅವಂಗೆಲ್ಲ ಮಾರಿ. ಸರಿ ಸರ್. ಮತ್ತೆ ನನ್ನ ದುಡ್ಡು ನಿನ್ನ ಅಕೌಂಟಿಗೆ ಬರ್ತೈತಿ. ಇವತ್ತು ನೀನು ಬ್ಯಾಗ್ ಪ್ಯಾಕ್ ಮಾಡಿ ನೀನು ಊರ್ ಬಿಟ್ಟು ಹೋಗು. ಸರಿ ಸರ್, ಅಷ್ಟೇ ಮಾಡ್ತೀನಿ. ಏನ್ ಹೇಳಿ ಮಾಡಿ, ಎಷ್ಟು ಲೋಗ ಬಂದಿದ್ಯಾ ಮಾವ? ಅದು ಮ್ಯಾನೇಜರು ಏನೋ ಫ್ಯಾಕ್ಟ್ರಿ ಏನೋ ಆಗಿದೆ ಅಂತ ಅದಕ್ಕೂ ಬಂದೆ. ಏನ್ ಮ್ಯಾನೇಜರ್ ಏನಾಗಿದೆ? ಸರ್, ಅದು ಆಯಿಲ್ ಲೀಕ್ ಆಗಿ ಮಷಿನ್ಗಳು ವರ್ಕ್ ಆಗ್ತಿಲ್ಲ, ಅದಕ್ಕೆ ಇವತ್ತು ಯಾರಿಗೂ ಕೆಲಸ ಮಾಡಕ್ ಬರಬೇಡಿ ಅಂತ ಹೇಳಿದೆ. ಹೌದಾ? ಏನಾಗಿದೆ ತೋರಿಸುವ. ಸರ್, ಅದೆಲ್ಲ ನಾನು ನೋಡ್ಕೊಂತೀನಿ ಬಿಡಿ, ನೀವು ಏನು ಇದನ್ನ ಮಾಡಬೇಡಿ. ಮಾವ, ನಾ ಎಲ್ಲ ನೋಡ್ಕೊಂತೀನಿ. ಇದು ಫ್ಯಾಕ್ಟ್ರಿದು ರಿನ್ಯೂವಲ್ ಮಾಡೋದಿತ್ತು ಲೈಸೆನ್ಸ್, ಅದ್ರ ಡಾಕ್ಯುಮೆಂಟ್ಗೆ ಸೈನ್ ಬೇಕಾಗಿತ್ತು. ಅದಾ? ಸರಿ ತಗೋ, ನಾನು ಮಾಡ್ತೀನಿ. ಟೇಬಲ್ ಮೇಲೆ ಇಟ್ಟಿದ್ದೀನಿ, ಬನ್ನಿ ಹೋಗೋಣ. ಸರಿ ಬಂದೆ. ಅಕ್ಕೋ, ಫ್ಯಾಕ್ಟ್ರಿ ಒಂದಾದ್ಮೇಲೆ ಒಂದು ತೊಂದರೆ ಕೊಡ್ತಾನೆ ಇದೆ. ಸರ್, ಏನಾಯ್ತು ಇಷ್ಟು ಅರ್ಜೆಂಟ್ ಆಗಿ ಬನ್ನಿ ಅಂತ ಫೋನ್ ಮಾಡಿ? ಮೇಡಮ್, ಅವತ್ತು ನಿಮ್ಮ ಫ್ಯಾಕ್ಟ್ರಿನಲ್ಲಿ ಅವತ್ತು ಗಲಾಟೆ ಆಯ್ತಲ್ಲ, ಅವಾಗ ಇಬ್ರು ದಾಂಡಿಗರು ಸಿಕ್ಕಿದ್ದಾರೆ. ಅವ್ರನ್ನ ಬಾಯಿ ಬಿಟ್ರೆ ಅವರು ನಿಮ್ಮ ಮಾವನ ಹೆಸರು ಹೇಳ್ತಿದ್ದಾರೆ, ಈ ತಮ್ಮನ ಹೆಸರು ಹೇಳ್ತಿದ್ದಾರೆ. ಹೌದಾ? ಸರಿ, ಯಾರೇ ಇರ್ಲಿ, ಅವ್ರನ್ನ ಒದ್ದು ಒಳಗೆ ಹಾಕಿ ಅಷ್ಟೇ ನಾನು ನಿಮ್ಗೆ ಹೇಳೋದು. ಸರಿ ಮೇಡಮ್, ನಾನು ಅದನ್ನು ಇನ್ನೊಮ್ಮೆ ಕುಲಂಕುಷವಾಗಿ ಪರಿಶೀಲಿಸಿ ನಾನು ನೋಡ್ತೀನಿ. ಅವ್ರು ನೋಡ್ಬೋದಾ? ಕಾನ್ಸ್ಟೇಬಲ್, ಆ ಇಬ್ರು ದಾಂಡಿಗರನ್ನ ಹೇಳ್ಕೊಂಡು ಬನ್ನಿ. ಸರ್, ನಾ ಇವರಿಬ್ರು ಎಲ್ಲೇ ನೋಡಿದಂಗಿದೆ. ಅದೇ ಮೇಡಮ್, ನಾನು ನಿಮ್ಗೆ ಫುಟೇಜ್ ತೋರಿಸಿನಲ್ವಾ, ಅದರಲ್ಲಿ ಬ್ಯಾಕ್ ಸೈಡ್ ನೋಡಿ ಇವರೇ ಇಬ್ರು. ಸರ್, ಏನಂತ ಕೇಳಿ ಅವ್ರನ್ನ. ಹಳೆ ಕೇಸಿಗೆ ಇವ್ರಿಗೆ ಸಂಬಂಧನ ಕೇಳಿ. ಮೇಡಮ್, ನಾವೇನು ತಪ್ಪು ಮಾಡಿಲ್ಲ, ನಮಗೆ ದುಡ್ಡು ಕೊಟ್ಟಿದ್ದಾರೆ, ನಾವು ಮಾಡಿದೀವಿ ಅಷ್ಟೇ. ಸರ್, ಯಾರಂತ ಅದ್ರ ಪತ್ತೆ ಮಾಡಿ ನಂಗೆ ಹೇಳಿ. ಸರಿ ಮೇಡಮ್. ಕಾನ್ಸ್ಟೇಬಲ್, ಇವ್ನು ಕರ್ಕೊಂಡು ಹೋಗಿ. ಇದಷ್ಟೇ ಅಲ್ಲ, ಅವ್ರು ಏನು ಹೇಳ್ತಿದ್ದಾರೆ ಅಂದ್ರೆ, ನಿಮ್ಮ ಫ್ಯಾಕ್ಟ್ರಿ ಲಾಸ್ ಆಗೋದಕ್ಕೆ ಕಾರಣನೂ ಅವ್ರ ಕೈ ಹಿಂದಿರೋ ಒಬ್ಬ ವ್ಯಕ್ತಿ ಅಂತ ಹೇಳ್ತಿದ್ದಾರೆ. ಅವನು ಏನೇನೋ ಮಾಡಿದಾನೆ, ನಿಮ್ಮ ಫ್ಯಾಕ್ಟ್ರಿನಲ್ಲಿರೋ ಎಲ್ಲ ದುಡ್ಡನ್ನು ಗುಳುಮ್ ಮಾಡಿದಾನೆ. ಹೌದಾ? ಓಕೆ ಸರ್, ಇದು ನಮ್ಮಿಬ್ಬರ ನಡುವೆ ಇಲ್ಲಿ, ಯಾರಿಗೂ ಹೇಳ್ಬೇಡಿ. ಸರಿ ಮೇಡಮ್. ಅಲ್ಲ, ಇದಕ್ಕೆಲ್ಲ ಯಾರ ಕಾರಣ? ನನಗೆ ಅವತ್ತಿಂದ ಡೌಟ್ ಬಂದಿತ್ತು. ಮೇಡಮ್, ನಿಮ್ಮನ್ನ ಕರಿತಿದ್ದಾರೆ, ಬನ್ನಿ. ಅಣ್ಣ, ಯಾರು ನೀವು? ಯಾರು? ನಿನ್ನ ಬಿಡು ನನ್ನ. ಸರ್, ಇವಳಿಗೆ ಇವಾಗ ಪ್ರಜ್ಞೆ ಇಲ್ಲ. ಅವಳನ್ನ ಹಾಗೆ ತಕೊಂಡು
ಗಾಡಿನಲ್ಲಿ ತಗೊಂಡ್ ನಡಿ ನಮ್ಮ ಓಲ್ಡ್ ಫ್ಯಾಕ್ಟ್ರಿ ಇದೆ ಅಲ್ಲಿ. ಸರಿ ಸರ್. ಹಲೋ ಡ್ಯಾಮೇಜರ್, ಇಮಿಡಿಯೇಟ್ ಆಗಿ ಓಲ್ಡ್ ಫ್ಯಾಕ್ಟ್ರಿನಲ್ಲಿ ಬಾ. ಸರ್ ಯಾಕೆ ಸರ್ ಏನಾದ್ರು ಇದೆಯಾ? ಬೇಗ ಬಾರೋ. ಸರಿ ಸರ್ ಬರ್ತೀನಿ. ಅಜ್ಜಿ ಅಜ್ಜಿ ಅವ್ವ ಎಲ್ಲಿ? ಯಾಕ್ಲಾ? ಹೋಗಿ ತಿನ್ಕೊಂಡು ಆಟ ಆಡಕ್ ಹೋಗು. ಅಜ್ಜಿ ಎಲ್ಲಿ ಹೇಳ? ಅಮ್ಮ ಹೊಲಕ್ ಹೋಗ್ಯಾಳ, ಮಲ್ಲವ್ವ ಆದಾಳ ಅವ್ರ ಹೊಲಕ್ ಹೋಗ್ಯಾಳ. ನಾನು ಹೊಕ್ಕಿನ ಅಜ್ಜಿ ಅಲ್ಲಿ. ಬ್ಯಾರ್ ಕಣ್ಲಾ, ಬರೋ ಟೈಮ್ ಆಗೈತಿ, ಇಲ್ಲೇ ಇರು. ಊಟಕ್ಕೆ ರೊಟ್ಟಿ ಮಾಡ್ಯಾಳ ನೋಡು, ತಿನ್ನೋಗು. ಅಜ್ಜಿ ಡಾ ಅವ್ವ ವಾ ವಾ ಸ್ಕೂಲ್ಗೆ ಇಂಗ್ಲಿಷ್ ಟೀಚರ್ ಬಂದಾರ ವಾ. ನಾ ಇನ್ ಮೇಲಿಂದ ಇಂಗ್ಲಿಷ್ನಾಗ ಮಾತಾಡ್ತೀನಿ. ಹೌದಾ ಗುಂಡ, ಚಲೋ ಆಯ್ತು ಬಿಡು. ಊಟ ಮಾಡಿದೇನೆ? ಅವ್ವ ಇನ್ನೂ ಇಲ್ಲವಾ? ಅವ್ವ ನಂಗೆ ಬ್ಯಾರೆ ಏನಾರ ಮಾಡ್ಕೊಡುವ, ನಂಗೆ ರೊಟ್ಟಿ ಅಲ್ಲಿವಾ. ಗುಂಡ ರೊಟ್ಟಿ ತಿನ್ನು, ಆಮೇಲೆ ರಾತ್ರಿಗೆ ಏನಾರ ಮಾಡ್ತೀನಿ. ಅವ್ವ ಇನ್ ಇಂಗ್ಲಿಷ್ ಟೀಚರು ದಿನ ನಮ್ಮ ಮನಿಗ್ ಬಂದ್ ಹೇಳ್ಕೊಡ್ತಾರಂತ ಸಾಯಂಕಾಲ. ಹೌದಾ, ಚಲೋ ಆಯ್ತು ಬಿಡಪ್ಪ. ನೀಯರ ಕಲಿ. ನಾಳೆ ಎಷ್ಟ ಕಲ್ತ್ರೇನು, ಹೊಲ್ದಾಗ ಕೆಲಸ ಮಾಡೋ ತಪ್ಪಂಗಿಲ್ಲ. ನಿಮ್ಮ ಅಮ್ಮನ ಆಸ್ತಿ ಐತ್ ನೋಡು ಹೊಲಗಳು, ಕೆಲಸ ಮಾಡಕ್ ಹೋಗಕಂತೀನಿ. ಬಂದ ಆಸ್ತಿಗಳೆಲ್ಲ ಕುಡಿದು ಇವ್ರ ಮಗ ಖಾಲಿ ಮಾಡಕತ್ತಾನ. ಅವ ಹಿರಿಯ ಬಂದ್ ಎಲ್ಲ ತಗೊಂಡ್ ಪಾಲ್ ತಗೊಂಡ್ ಹೊಂಟಾನ. ಬಂದಿಕ್ಕೆ ಮತ್ತೆ ಸ್ಟಾರ್ಟ್ ನೋಡಿಕ್ಕಿದೆ ನನ್ನ ಬಿಸ್ನೆಸ್. ಅವ್ವ ಅಪ್ಪ ಬಂದವ. ಹೇ ಲೇಡೀಸ್ ಮಗನೈ, ಮೈ ಶಾನ್ ಇದು ನಿಮ್ಮ ಅವತಾರ. ಏನಂತ ಕಂಡೆ ನನ್ನನ್ನ? ಎಲ್ಲ ಇವತ್ ನಾನು ಕೆಲಸ ಚಲೋ ಮಾಡಿನಂತ ನಮ್ ಸಾರ್ ಕೊಟ್ಟಾನೆ. ಆಮೇಲೆ ಗುಡ್ ವರ್ಕರ್ ಏನೋ ಅಲ್ಲ. ನೀವು ಕಲ್ತಿರೋ ವಿದ್ಯೆಕ್ಕೂ ನೀವು ಮಾಡ್ತಿರೋ ಕೆಲ್ಸಕ್ಕೂ ಒಂದಕ್ಕೊಂದು ಇದನ್ನೇ ಇಲ್ಲ. ಕಲ್ತಿ ಅಂತ ನಮ್ಮ ಅಪ್ಪ ನೀನು ಕೊಟ್ಟು ಮದುವೆ ಮಾಡಿದ್ರ ನೀ ನೋಡಿದ್ ಕುಡ್ಕೊ ಅಂತ ಅಡ್ಡಾಡ. ಮುಚ್ಚೆ ಬಾಯಿ. ಮ್ಯಾನೇಜರು ಡ್ಯಾಮೇಜರು ಒಂದು ಗೊತ್ತಾಗ. ಪಾಪ ನಮ್ ಸ್ಕೂಲ್ಗೆ ಇಂಗ್ಲಿಷ್ ಟೀಚರ್ ಬಂದಾರಪ್ಪ. ಏನ್ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾರ ಗೊತ್ತಾ? ಎಸ್ ಟೀಚರ್ ಇಂಗ್ಲಿಷ್. ಐ ಸ್ಪೀಕ್ ಇಂಗ್ಲಿಷ್. ಅಪ್ಪ ನಂಗೂ ಇಂಗ್ಲಿಷ್ ಕಲಿಸ್ಪ, ಚೆನ್ನಾಗಿ ಮಾತಾಡ್ತೀನಪ್ಪ. ಕಲಿ ನಿಮ್ಮ ಅಪ್ಪನಂಗ ಕಲ್ತು ನಾಳೆ ಕುಡ್ಕೊಂತ ಅಡ್ಡಾಡ. ನಿಮ್ ಬಾಯಿಗೆ ಒಂದೀಟರ್ ಚಲೋ ಬುದ್ಧಿ ಬರ್ತಾವನ ಒಂದೀಟರ. ಅಲ್ಲ ಮೊಮ್ಮಗ ಅಷ್ಟೆಲ್ಲ ಕಲಿತೀನಿ ಅನ್ನಗತ್ತ, ನಾವು ಒಂದಿಟ್ಟು ಚಲೋ ಮಾತಾಡ್ರ ಒಂದಿಟ್ಟು ನೋಡೋದು. ಅಪ್ಪ ಅಷ್ಟೆಲ್ಲ ಕಲ್ತ ನೋಡು ಕುಡಿಯೋದು ಕಲ್ತಾನ. ಏನ್ ಬಾಳ್ ಕಳ್ಸಿರಿ ನಿಮ್ ದೊಡ್ಡ ಮಗನಷ್ಟೇ ಏನ್ ಕಳ್ಸಿರೇನ? ದೊಡ್ಡ ಮಗನ್ ನೋಡಿದ್ರಿ ಇಂಜಿನಿಯರಿಂಗ್ ಮಾಡಿದ್ರಿ, ಇವ್ನ್ ನೋಡಿದ್ರಿ ಇಲ್ಲೇ ಓದಿಸಿ ಅರ್ಧಕ್ಕ ಬಿಡಿಸಿ ಮನೆಗೆ ಯಾರು ಇರಲ್ಲಪ್ಪ ಇಲ್ಲೇ ಇರಂತೆ ಕುಂದರ್ಸ್ಕೊಂಡ್ ಕುಂತ್ರಿ. ಇಲ್ಲೇಡಿ ಆಮ್ಲೆಟ್ ಹಾಕೊಂಡ್ ಬಾ, ಆಮ್ಲೆಟ್. ಇಂಥವೆಲ್ಲ ದರಿದ್ರಗಳು ನಮ್ಮ ಮನ್ಯಾಗ ಮಾಡಂಗಿಲ್ಲ ನಾವು. ಹೊರಗೋಯ್ ತಿಂದು ಬರ್ರಿ ಅಲ್ಲೇ. ಲೇಡಿ ಟಾಕ್ ಇನ್ ಇಂಗ್ಲಿಷಿಗೆ ಒಂದ್ ಬೆಂಕಿ ಹಾಕ. ಅಲ್ಲೇ ಸುಸ್ತಾಗಿ ಬಂದಿನಿ ಸರ್ ಅತ್ತಾಗ. ಇವತ್ ಪಗಾರ ಆಗ್ಬೇಕಲ್ಲ, ಪಗಾರ ಎಲ್ಲೈತಿ? ಯು ಮೀನ್ ಸ್ಯಾಲರಿ ಈಸ್ ಆನ್ ಮೈ ಪಾಕೆಟ್. ಪಾಪ ನಂಗ್ ಸೈಕಲ್ ಕೊಡ್ಸಪ್ಪ ಹಂಗಾರೆ. ಏ ಸ್ಟುಪಿಡ್ ಸನ್, ಸೈಡ್. ಏ ಸ್ಟುಪಿಡ್ ಲೇಡಿ, ತಗೋ. ಆಲ್ವೇಸ್ ಸ್ಪೀಕ್ ಮನಿ. ಟೇಕ್ ದಿಸ್ ಮನಿ. ಅಯ್ಯಯ್ಯೋ, ಎಷ್ಟು ತಂದಿರಿ? ನಿಮ್ ಸ್ಯಾಲ್ರಿ ಎಷ್ಟು, ನೀವ್ ಎಷ್ಟು ತಂದಿರಲ್ಲ, ಬರೇ ಕಡಿಮೆ ತಂದಿರಿ. ಐ ನೀಡ್ ಮನಿ. ಕನ್ನಡದಲ್ಲಿ ಮಾತಾಡು. ಅಯ್ಯಪ್ಪ, ನಾನು ಕುಡಿಯೋದಕ್ಕೆ ಒಂದೇ ಸ್ವಲ್ಪ ಇಟ್ಕೊಂಡಿನಿ. ಇಷ್ಟರ ತಂದಿಯಲ್ಲಪ್ಪ ಈ ತಿಂಗಳ. ನೀನ್ ಸ್ಕೂಲ್ ಫೀ ಕಟ್ಬೇಕಲ್ಪ. ನಡಿ ಹೋಗೋಣ. ಸಾಲು ಮುಚ್ಚೈತೆವಾ ಈಗ. ಇದೆಲ್ಲ ನಾಳೆ ನೆನಪು ಮಾಡಪ್ಪ. ಒಟ್ಟು ಕಟ್ಟು ನೀವತ್ತು ನಿಮ್ದು. ಆಯ್ತಪ್ಪ. ಗೀತಾ ಏನ್ ಲೆಕ್ಕ? ಇದು ಪಗಾರ ಕೊಡ್ತಾರಂತ ಬರ್ಬೇಕಂತ ನೀನ ಮಲ್ಲವಕ್ಕ ಕರೆಕತ್ತ. ಹೌದಾ, ಆಯ್ತು ಸರಿ ಬರ್ತೀನಿ. ನನ್ ಬ್ಲೌಸ್ ಮತ್ತೆ ಮಲ್ಲಕ್ಕನ್ ಬ್ಲೌಸ್ ಆಗೇತನ ಕೇಳಿಲ್ಲ. ಹೊಲ್ದಾಗ ಹೇಳಿದ್ನಲ್ವಾ ಆಗಿಲ್ಲಂತೆ. ಸರಿ ಬಾ ಹಂಗಲ್ಲ. ನಡಿ ಬಂದೆ. ರೊಕ್ಕ ಅಲ್ಲೇ ಡಬ್ಬಾಗಿಟ್ಟೋಕಿನಿ. ನಾಳೆ ಹುಡುಗನ್ ಫೀ ಕಟ್ಟಾಗ್ಬೇಕು. ನಾನು ಬರ್ತೀನಿ. ಬಾ ಲಘು ಬಾ. ಓಡ್ ಲೇಡಿ ಮಲ್ಗಿದೀಯಾ? ಎದ್ದೇಳು ಕಣ್ಮಗ. ನೀನ್ ಸಾಕಿ ಬೆಳೆಸಿದ್ ನಾನು, ನೀನ್ ನೋಡಿದ್ರೆ ಅಕ್ಕಿ ಕಾಯಿ ಕೊಟ್ಟಿ. ಓ ಲೇಡಿ ಬಾಯ್. ಅಲ್ಲ ಈಕಿ ಸಾಕಿ ಬೆಳೆಸಿದ್ದೆಲ್ಲ ನಾನು ಅಕ್ಕಿ ಕಾಯಿ ರೊಕ್ಕ ಕೊಡ್ತಾ ಎಂದಾರ ರೊಕ್ಕ ತಗೊಂಡ ನಾ ಏನಾರು ತಗೊಂತೀನಿ. ಎಷ್ಟು ಮೇಲೆ ಇಟ್ಟಳು ನೋಡಿ ನಂಗೆ ನೆನಪಾಡ್ದಂತ. ಸಿಕ್ತು. ಬಾ ಒಟ್ಟು 6 ತಿಂಗಳದ್ದು ಒಮ್ಮೆ ಬಂದೈತೇನಿ ಇದು. ನನ್ನ ಮಗಳು ಹಡ್ಯಾಕ್ ಬಂದಂದ್ರ ಆಕಿಗೆ ಬಂಗಾರ ಮಾಡಿದಾತು ತಗೊಂಡೋಗಿ ಇಟ್ಕೊಂತೀನಿ. ಹೋಗಿ ಬಂಗಾರದವಂಗ ಕೊಟ್ಟು ಬರ್ತೀನಿ. ಇದನ್ನ ಮಲ್ಲವಕ್ಕ ಇವತ್ತ ಪಗಾರ ಕೊಡ್ತೀನಿ ಅಂದಲ್ವಾ, ಇವತ್ತ ಮಾಡಿದ್ದು. ನಿಮಗೂ ಖರ್ಚುಗಳು ಇರ್ತಾವ, ಏನ್ ಅದಾವ ತಗೊಂಡೋಗಷ್ಟ. ಮತ್ತೆ ರಂಗ ಬರ್ಲಿಲ್ಲನ, ಲಕ್ಷ್ಮಿನ ಬರ್ಲಿಲ್ಲನ? ಅವ್ರ ಆಮೇಲೆ ಬರ್ತಾರಂತವ, ಕರೆದು ಬಂದೆ. ಸರಿವಾ, ತಗೋ ಗೀತಾ. ಇದು 400 ರೂಪಾಯಿ 2 ದಿನದ ನೋಡ್ಬೇಮಲ್ಲ. ನಿನ್ಗೂ 400 ರೂಪಾಯಿ ಅದ. ಚಲೋ ಆತ್ ಬಿಡು. ನಂದು ರೇಷನ್ ಇದ್ದಿದ್ದಿಲ್ಲ, ತಗೊಂಡ್ ಬರ್ತೀನಿ. ಸರಿ ಮಲ್ಲಕ್ಕ, ಬರ್ತೀನಿ. ಇಬ್ಬರಿಗೆ ಬರಕ್ಕೆ ಹೇಳ್ಬೇಡ. ಮುಂದಿನ ವಾರ ಗೊಂಜಾಳ ತೆನಿ ಕೀಳುದೈತಿ, ಬರ್ತಿರಿಲ್ಲ? ಬರ್ತೀವಿ. ನಾನು ನೋಡ್ತೀನಿ, ಯಾಕಂದ್ರ ಬ್ಲೌಸ್ ಬರಾಕತ್ತಾವು. ಮತ್ತ ಮದ್ವಿ ಸೀಸನ್ ಅಲ್ಲ, ಅವ್ ನೋಡ್ಕೊಂಡು ಬರ್ತೀನಿ. ಹಂಗ ನಂದು ಒಂದಿಡು ಬ್ಲೌಸ್ ಕೊಡು. ಆಮೇಲೆ ನನ್ನ ಸಸ್ಯಾರು ಏನ ಡಿಸೈನ್ ಮಾಡ್ಕೋಬೇಕಂತ ನೋಡು. ನಿಂಗೆ ಮಾಡಕ್ ಬಂದಿದ್ರ ಅದೊಂದು ಬಂದು ತಗೊಂಡೋಗುವ ಆತಿ. ಬಂದ್ಮೇಲೆ ನಂಗೊಂದು ಫೋನ್ ಮಾಡ, ನಾ ಬರ್ತೀನಿ. ಸರಿ. ಅವ್ವ ಪಾನಿಪುರಿ ಕೊಡಿಸ್ಬೇ. ಪಾನಿಪುರಿ ತಿಂದೇ ಇಲ್ಲ. ಆಯ್ತು ತಿನ್ನು ಅಂತ ಹೇಳಪ್ಪ. ಫಸ್ಟ್ ನಿಂದು ಸ್ಕೂಲ್ ಫೀ ಎಷ್ಟೈತಿ ನೋಡ್ಕೊಂಡು ಕಟ್ಟಿ ಆಮೇಲೆ ನಾಳೆಗೆಲ್ಲ ನೋಡೋಣ. ಪ್ಲೀಸ್ ಬೇ. ಇಲ್ಲಪ್ಪ, ನಡಿ ಹೋಗೋಣ. ಅಯ್ಯ, ಡಬ್ಬಾಗಿಟ್ಟಿದ್ ರೊಕ್ಕನ ಕಾಣುವಲ್ಲ. ಅತ್ತಿ
ಏನದ ಜೋರ ಕರೆಯಕತ್ತ ಅಲ್ರಿ ಇಲ್ಲಿ ಡಬ್ಬ್ಯಾಗ ರೊಕ್ಕ ಇಟ್ಟೋಗಿದ್ನಲ್ಲ ಇಲ್ಲಲ್ಲ ನಿನ್ ಕೈಯಾಗದಲ್ಲ ರೀ ಅವ್ ಈಗ ಪಗಾರ ತಂದಿದ್ದವು ಏನ್ ಗೊತ್ತ ಮನ್ಯಾಗ ನೀವೇ ಇದ್ರಲ್ಲ ನಿನ್ ಗಂಡ ತಗೊಂಡೋಗಿರ್ಬೇಕು ನೋಡು ಅವ ಈಗ ಕೊಡುದು ಮಕ್ಕೊಂಡಾನ ಪ್ರಳಯ ಆದ್ರೂ ಎದ್ದೇಳಂಗಿಲ್ಲ ಗೊತ್ತ ನೀವೇ ಎಲ್ಲ ಇಟ್ಟಿರಿ ನನಗ ಬಾ ನೀನ್ ಎಲ್ಲಾ ಬಿಟ್ಟು ತಗೊಂತೀನಿ ನೋಡು ನನಗೆ ಯಾರದಾರ ಹಿಂದದಾರ ಮುಂದದಾರ ಹೋಗಿ ತಗೊಂಡೋಗಿ ಇಟ್ಕೊಳಕ ಗೊತ್ತು ನನಗ ನೀವೇ ಇಟ್ಕೊಂಡಿರ್ತೀರಿ ಎಲ್ಲಿ ಇಟ್ಟಿರಿ ಹೇಳಿ ಎಲ್ಲಿ ಇಟ್ಟಿಲ್ಲ ಹೋಗು ತಗೊಂಡಾರ ಹಾವು ಬಂದ್ ಕಚ್ಚಲಿದ ಹಾವಾದ್ರೂ ಕಚ್ಚಬಾರ್ದ ಚೋಳಾದ್ರೂ ಕಚ್ಚಬಾರ್ದ ಹೊಟ್ಟಿಯ ನೋವು ಬಂದು ಎಕ್ಕುಟ್ಟು ಹೋಗಬಾರ್ದ ಏನ್ ಬಾಯಿ ಹಿಂಗ ಯಾಕತ್ತಾಳ ಮಕ್ಕೊಂಡ್ಬಿಡನ್ ಸುಮ್ಮ ನಮ್ಮ ಮನ್ಯಾಗ ಕಡ್ರ ಸಂತಿನ ಬಾಳ ಆಗೈತಿ ನಾಳೆ ನನ್ನ ಮಗಗ ಸ್ಕೂಲ್ ಫೀ ಕಟ್ಟಿದ್ರ ತಂದು ಅನ್ಕೊಂಡೆ ಏನಪ್ಪ ಏನ್ ಮಾಡೋದೀಗ ಇವನಾದ್ರೂ ಬೇರೆದಾರ ಕೈ ಕೊಟ್ಟು ಬರಂದ್ರಾತ ಅಲ್ಲೇ ಮಲ್ಲ ಒಕ್ಕನ ಕೈ ಕೊಡ್ತೀನಿ ಇವ್ನು ಹೋಗುಣ್ ಅಜ್ಜಿ ಪಾನಿಪುರಿ ತಿನ್ನಕ್ ಬರ್ತೀನಿ ಹಾ ನಡಿ ಹೋಗುಣು ರೊಕ್ಕ ಎಲ್ಲದಾವು ಅದು 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 ಏ ಒಲ್ಲೆ ಬಿಡ ಹೋಗು ನಮ್ಮ ಅಜ್ಜಿನ ತಗೊಂಡಾಳ ಗೊತ್ತಾಯ್ತು ನನಗೆ ಆದ್ರೂ ಮಾಡಿ ತೆಗಿಬೇಕಲ್ಲ ಇದನ್ನ ನನ್ನ ಮೇಲೆ ಅನುಮಾನ ಪಡ್ತಾಳ ನೋಡಕ್ಕೆ ಅಡಿಬಿಟ್ಟಿ ಅದನ್ನ ಅವಂಗ ಹೇಳ್ಬಾರ್ದ ಬಂಗಾರದ ಅವಂಗ ಹೆಂಗಾರ ಮಾಡಿ ಲಗ್ನ ಬಂಗಾರ ಮಾಡಿಸಿಡ್ಬೇಕು ಅವ್ನ ಈಗ ನಮಸ್ಕಾರ ಬೀಗ್ರೆ ಬನ್ನಿ ಒಳ ಬನ್ನಿ ಬನ್ನಿ ಬೀಗ್ರೆ ಒಳ ಬನ್ನಿ ಹಾ ಬಂದ್ವಿ ಏ ಬೀಗ್ರ ಬಂದಾರ ಬಾರಿ ಬೀಗ್ರ ಕುತ್ಕೊಳ್ಳಿ ಏನ ಲಘು ಫೋನ್ ಹಚ್ಚಲಿಲ್ಲ ಏನಿಲ್ಲ ಸಡನ್ ಆಗಿ ಬಂದ್ರಿ ಅತ್ಯಾರ ನಾ ನಿಮ್ಮ ಮಗಳಿಗೆ ಹೇಳಿನಿ ಬರ್ತೀವಿ ಕರ್ಕೊಂಡು ಹೋಗ್ತೀವಿ ಅಂತ ಅಲ್ರಿ ಅಂದ್ರ ಅದು ಗೊತ್ತ್ರಿ ನೀವು ಬರ್ತೀರಿ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಆದ್ರೆ ಇವತ್ತ ಬರ್ತೀರಿ ಅಂತ ಹೇಳಿದಿಲ್ಲ ಅದಕ್ಕೆ ಕೇಳಿದೆ ಇಲ್ರಿ ನಾ ಹೇಳಿ ನೋಡ್ರಿ ಕೇಳ್ರಿ ಈಕಿನ ಕರೆಸ್ರಿ ಬೇಕಾರ ಹಾ ಇರ್ಲಿ ಬಿಡಪ್ಪ ಇರ್ಲಿ ಈ ಬಂದ್ರಿ ಮಾವಾರ ಅಲ್ಲ ಲಗುನ ರೆಡಿಯಾಗಿ ಹೋಗುನು ಅದು ಅತ್ತಿ ಹಾ ಆತ್ರಿ ಪಾಪು ಮಕ್ಕೊಂಡೈತ್ರಿ ಅಬ್ಬಿಷ್ ರೆಡಿ ಆಕಿನ್ ತೋರಿ ಚಾಪಾ ಕುಡಿಯ ಕುಂದಿರ್ಬೇಕು ಅಲ್ಲ ಇವ್ರ ಮನೆಗೆ ಏನೂ ಇಲ್ಲ ಕೆಳಗೊಂದು ಹಸಾಕ ಇಲ್ಲಿ ಬಿಡು ನಾವ್ ಕೆಲಸ ಏನೀಗ ಬಡ ಬಡ ಕರ್ಕೊಂಡು ಹೋಗೋದಂದ ಆಂಟಿ ಬನ್ನಿ ಒಳಗ ಬಂದಾರ ಬೀಗ್ರ ಮನಿ ಅದು ಅಕ್ಕನ ಅತ್ತಿ ಮತ್ತ ಮಾವ ಮತ್ತ ಗಂಡ ಬಂದಾರ ಕರ್ಕೊಂಡು ಹೋಗಕ್ ಬಂದಾರ ಹೌದಾ ಹಾ ಬಾ ಅಂಟಿ ಒಳಗ ಅಲ್ಲ ಇಷ್ಟು ಲಗು ಕರ್ಕೊಂಡು ಹೋಗಕ್ ಬಂದಾರಲ್ಲ ಹೌದಂಟಿ ಕಣವ ಎಷ್ಟ್ ಲಗು ಬಂದಾರ ನೀನ್ ಕರ್ಕೊಂಡು ಹೋಗಕ್ಕ ಅದಾರಿ ಆಂಟಿ ಆ ಪಾಪುಗ ಆರಾಮಿದ್ದಿದ್ದಲ್ಲ ಮೊನ್ನೆ ನಮ್ಮ ಮನೆಯವ್ರು ಬಂದಾಗಿದ್ರು ಅವ್ನ ಅಡ್ಮಿಟ್ ಮಾಡಿದಾಗ ಅದನ್ನ ಅವ್ರು ಸೀರಿಯಸ್ ತಗೊಂಡು ಈಗ ಕರ್ಕೊಂಡು ಹೋಗ್ತೀನಂತ ನಿಂತ ಏನ್ವಾ ಇನ್ನು ಬಾ ಅಂತೀನಿ ಇನ್ನು 2.5 ತಿಂಗಳ ಸೂಕ್ಷ್ಮ ಬೇರೆ ಅದಿ ಇನ್ ಬಾಣಂತನೂ ಸ್ವಲ್ಪ ಹಂಗ ಬರೇ ದವಾಖಾನ್ಯಾಗ ಕಳೀತು ಏನ್ ಮಾಡಕ್ಕಾಗಲ್ಲ ಆಂಟಿ ಹೋಗ್ಲೇಬೇಕಾಗತ್ತ ಬಂದಾರಂದ್ರ ಅಕ್ಕ ಪಾಪು ರೆಡಿ ಮಾಡಿ ಹಾ ಮಾಡ್ ಗೀತವಾ ಬಂದ್ಯಾ ಚಲೋ ಆತ್ ಬಿಡು ಬಾ ನಂಗೆ ಒಂದಿಟ ಕೆಲ್ಸಕ್ಕ ಸಹಾಯ ಮಾಡುವಂತವ್ರು ಬಂದಾರೀಗ ಅಡಿಗೆ ಮಾಡ್ಬೇಕು ಬಾಳೇನ್ ಗುದ್ದಾಡ್ಬೇಡ್ರಿ ನೀನು ಬರ್ತಿ ಇಲ್ಲಿ ಈಗ ನನ್ ಜೋಡಿ ಬರ್ತೀನಿ ಏನ್ ಗುದ್ದಾಡಂಗಿಲ್ಲ ಅವ್ರಿಗೆ ಅಡಿಗೆ ಮಾಡ್ಲೇಬೇಕು ಚಪಾತಿ ಅಂತೂ ಮಾಡೀನೀಗ ಅನ್ನನೂ ಮಾಡೀನಿ ಸಾರು ಐತಿ ಒಂದಿಟ್ ಪಲ್ಯ ಒಂದಿಟ್ ಏನಾರು ತಿನ್ನಕ್ ಮಾಡ್ತೀನಿ ಸರಿ ಅವ್ವ ನಾ ಸ್ಟಾಕ್ ಹುಡ್ಕೊಂಡ್ ರೆಡಿ ಮಾಡ್ಚಾರ ನೋಡುವ ಈ ಗುಂಡಿಯ ಮಲ್ಕೊಂಡಿ ಎದ್ದೇಳ ಇವಾಗ ಹೆಂಗೈತ ಅವಂಗ ಆರಾಮದಾನ ಅದೇ ಏನಿಲ್ಲ ಗುರು ಅನ್ನಕತ್ತಾನ ಹೌದಾ ಇಲ್ಲಿ ತಗೋ ಅಲ್ಲಿ ತೋರ್ಸಿದ್ರತ್ ಆಗತ್ತಾನ ಮೊಮ್ಮಗ ಬರೀ ಅತ್ಯ ಮಲ್ಕೊಂಡ ನೋಡ್ರಿ ಕುಂದಿರ್ಬೇಕು ಏನೋ ಇದು ಹಿಂಗ್ ಸೌಂಡ್ ಬರಾಕತ್ತೈತಿ ಅದವ ನಾ ಹೇಳಿದ್ನಲ್ಲ ಅವ್ನ್ ಗುಡ್ರು ಸೌಂಡ್ ಬರಾಕತೈತಿ ಅಂತ ಹೇಳಿ ಯಾಕೆ ನೀ ಅಡ್ಮಿಟ್ ಆದ ಒಂದ್ 15 ದಿನಕ್ಕೆ ಸ್ಟಾರ್ಟ್ ಆಗೈತ್ ನೋಡು ಅದಕ್ಕ ನಾನು ಕರ್ಕೊಂಡು ಹೋಗೋಣ ಅನ್ನಕತ್ತಿದ್ದೆ ಹೌದಾ ಹೆಂಗೆ ಹೆಂಗಾತು ಏನು ಚಂದ ಹಿಂಗ್ ಬಾಣತನ ಮಾಡಕ್ ಬಂದಿಲ್ಲ ಇವ್ರಿಗೆ ಏನು ಮಾತಾಡಬೇಡ ಸುಮ್ಮಿರ ಊರಿಗೆ ಹೋದ್ಮೇಲೆ ನೋಡ್ಕೊಂಡ್ರ ಕೇಳಾಕತ್ತಾನ ನೋಡುವ ತಗೋ ಹಾಲು ಕುಡಿಸುವ ಅದಕ್ಕೆ ಹೊಟ್ಟೆ ಎಸ್ತಿರ್ಬೇಕು ಲಗುನ ರೆಡಿ ಆಗ ಹೋಗಾಕ್ ಲೇಟ್ ಆಗತ್ತ ಹಾ ಸರಿ ರೀ ಅಡಿಗೆ ಅಂತೂ ಆಗೈತಿ ಈಗ ಎಲ್ರು ಊಟ ಉಣ್ಲಿ ಆಮೇಲೆ ಹುಡುಗಕ್ ತಂದಿದ್ದಲ್ಲ ಬೆಳಿ ಸಾಮಾನು ಎಲ್ಲ ಹಾಕ ಬ್ಯಾಡ್ ಬಿಡುವೆ ಯಾಕಂದ್ರ ಅವ ಆಳಾಕತ್ತಾನ ಸುಮ್ಮನೆ ಆಗಂಗಿಲ್ಲ ಅವೆಲ್ಲ ಹಾಕೊಳಕ್ ಅಥವಾ ಹಂಗಾರ ತಗೊಂಡ್ ಹೋಗು ನಿಮ್ಮ ಅತ್ತಿ ತೋರ್ಸು ಎಲ್ಲ ಕೊಡ್ಸಿವಿ ಅಂತ ಹೇಳಿ ಆಮೇಲೆ ಮುರುನು ಹಾಕ್ಸಿವಿಲ್ಲ ಅದನ್ನ ತೋರ್ಸು ಹಾ ಸರಿ ಅವ ಅಕ್ಕೋ ತಂಗಿ ಯಾಕೋ ಮಾತಾಡೋಳ ಆಕೆದೇನು ಹಚ್ಚಿಯಾಳ ಆಕೆ ಹಂಗ ಇದ್ದಿದ್ದ ನೀನು ರೆಡಿ ಆಗ ಆಕೆಗೆ ಸೀಟ್ ಬಂದೈತಿ ಎಲ್ಲ ನಿನ್ಗ ಮಾಡಕತ್ತೀವಿ ಅಂತ ಹೇಳಿ ಅಯ್ಯ ಅದ್ರಾಗ ಏನೈತಿ ಹಂಗ ತಗೋ ನೀ ಅದನ್ನ ತಲೆ ಕೆಸ್ಕೋಬೇಡ ನಾನು ರೆಡಿ ಹಾಕಿನೀಗ ಹೋಗೋಣಂತೀಗ ಹ್ಞೂ ಸರಿವ ಅಲ್ಲ ಅವ್ಗ ಹಾಲು ಕುಡ್ಸಕಂತ ಬೆಳಿ ಲೋಟ ಇಟ್ಟಿದ್ಯಲ್ಲ ತಗೊಂತೇನೆ ಅದನ್ನ ಅದೇನ್ ಬ್ಯಾಡ್ ಬಿಡುವ ಇಲ್ಲೇ ಬಂದಾಗೆಲ್ಲ ಕುಡಿಸಿದ್ರಾತ ಹಾ ಸರಿವಾ ಮತ್ತೆ ಅದು ಇದು ಗ್ಲಾಸ್ ಅವೆಲ್ಲ ಇಟ್ಕೊಂಡಿರಿ ನಿಂಗ ಬೆಳಿದು ಇದನ್ನ ತಂದು ಕೊಡ್ತೀನಿ ಅಷ್ಟು ಹ್ಞೂ ತಂದ್ಕೊಡು ತಂಗಿ ತಗೋವಾ ಇವೆಲ್ಲ ಬೆಳಿವು ಹುಡುಗು ನೀವು ಸರಿವಾ ಮೆತ್ತಿಯಾರಿಗೆ ಕರೆಕ್ಟ್ ತೋರಿಸ್ಬೇಕು ಹಾ ಬೀಗ್ರ ಬರೀ ಇಲ್ಲಿ ಒಳಗೆ ಬಂದಿಟ್ಟ ಹೇಳ್ರಿ ನೋಡ್ರಿ ಇವೆಲ್ಲ ಹುಡುಗ ಕೊಟ್ಟಿದ್ ಹಾ ಚಲೋ ಆತಾಳ್ರಿ ಏನ ನಿಂಗಕ್ಕ ಎಲ್ಲ ಕೊಟ್ಟಿಯಲ್ಲ ಬಂಗಾರ ಬೆಳ್ಳಿ ಎಲ್ಲ ಕೊಟ್ಟಿ ಬಿಡು ಚಲೋ ಆತು ನಮ್ಮನಿಗೂ ಫಸ್ಟ್ ಕೂಸಲ್ಲ ಹಂಗಾಗಿ ತಂಗಿ ತೆಗೆದ ನೀನ್ ಬ್ಯಾಗ್ನಾಗ ಇಟ್ಟಿರ್ತೀನಿ ಹಾ ಸರಿವಾ ಸರಿ ಕುಸಿಗೆ ಒಂದ್ ಚರ್ಗಿ ಜಳಕ ಹಾಕೋಕಿತ್ತು ಹಾ ಬಾ ತಗೊಂಡ್ ಬಾ ಬಿಸಿ ನೀರ್ ಕಾದ ಅತ್ತಿರಿ ಸ್ವಲ್ಪ ಅವಸರ ಮಾಡಿ ಆಯ್ತಾಯ್ತಪ್ಪ ಅಲ್ಲ ಇಷ್ಟೆಲ್ಲ ಮಾಡೋ ಬದ್ಲಿ ಬಾಣಿಂತಾನು ಚಂದಂಗ್ ಮಾಡಿದ್ರ ಅಕ್ಕಿತ್ತಿಲ್ಲ ನೈವಾ ಅದ ನೋಡು ಹುಡುಗ್ ನೋಡು ಎಷ್ಟು ಸೊರ್ಗೈತಿ ಬಿಡು ಇಲ್ಲೇ ಊರ್ ಮನಿಗ್ ಹೋದ್ಮೇಲೆ ಮಾತಾಡಿದ ಸರಿವಾ ಬಾ ಅವ್ವಾರ ನಿಮ್ಮನ್ನ ಊಟ ಕರೆಯಾಗತ್ತಾರ ನೋಡು ಹಾ ಸರಿ ನಮಸ್ಕಾರ ಬೀಗ್ರೆ ಬನ್ನಿ ಒಳ ಬನ್ನಿ ಬೀಗ್ರೆ ಒಳ ಬನ್ನಿ ಹಾ ಬಂದ್ವಿ ಬೀಗ್ರ ಬಂದಾರ ಬರ್ರಿ ಬೀಗ್ರ ಕುತ್ಕೊಳ್ಳಿ ಏನ ಲಘು ಫೋನ್ ಹಚ್ಚಲಿಲ್ಲ ಏನಿಲ್ಲ ಸಡನ್ ಆಗಿ ಬಂದ್ರಿ ಅತ್ಯಾರ ನಾ ನಿಮ್ಮ ಮಗಳಿಗೆ ಹೇಳಿನಿ ಬರ್ತೀವಿ ಕರ್ಕೊಂಡು ಹೋಗ್ತೀವಿ ಅಂತ ಅಲ್ರಿ ಅಂದ್ರ ಅದು ಗೊತ್ತ್ರಿ ನೀವು ಬರ್ತೀರಿ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಆದ್ರೆ ಇವತ್ತ ಬರ್ತೀರಿ ಅಂತ ಹೇಳಿದಿಲ್ಲ ಅದಕ್ಕೆ ಕೇಳಿದೆ ಇಲ್ರಿ ನಾ ಹೇಳಿ ನೋಡ್ರಿ ಕೇಳ್ರಿ ಈಕಿನ ಕರೆಸ್ರಿ ಬೇಕಾರ ಹಾ ಇರ್ಲಿ ಬಿಡಪ್ಪ ಇರ್ಲಿ ಈ ಬಂದ್ರಿ ಮಾವಾರ
ಅಲ್ಲ ಲಗುನ ರೆಡಿಯಾಗಿ ಹೋಗುನು ಅದು ಅತ್ತಿ ಹಾ ಆತ್ರಿ ಪಾಪು ಮಕ್ಕೊಂಡೈತ್ರಿ ಅಬ್ಬಿಶ್ ರೆಡಿ ಆಕಿಂತವ್ರಿ ಚಾಪಾ ಕುಡಿ ಅಂತ ಕುಂದಿರ್ಬೇಕು ಅಲ್ಲ ಇವ್ರ ಮನೆಗೆ ಏನೂ ಇಲ್ಲ ಕೆಳಗೊಂದು ಹಸಾಕ ಇಲ್ಲಿ ಬಿಡು ನನ್ ಕೆಲಸ ಏನೀಗ ಬಡ ಬಡ ಕರ್ಕೊಂಡು ಹೋಗೋದಂದ ಆಂಟಿ ಬನ್ನಿ ಒಳಗ ಬಂದಾರ ಬೀಗ್ರ ಮನಿ ಅದು ಅಕ್ಕನ ಅತ್ತಿ ಮತ್ತ ಮಾವ ಮತ್ತ ಗಂಡ ಬಂದಾರ ಕರ್ಕೊಂಡು ಹೋಗಕ್ ಬಂದಾರ ಹೌದಾ ಹಾ ಬಾ ಅಂಟಿ ಒಳಗ ಅಲ್ಲ ಇಷ್ಟ್ ಲಗು ಕರ್ಕೊಂಡು ಹೋಗಕ್ ಬಂದಾರಲ್ಲ ಹೌದಂಟಿ ಕಣವ ಎಷ್ಟ್ ಲಗು ಬಂದಾರ ನೀನ್ ಕರ್ಕೊಂಡು ಹೋಗಕ್ಕ ಅದ ರೀ ಆಂಟಿ ಆ ಪಾಪುಗ ಆರಾಮಿದ್ದಿದ್ದಲ್ಲ ಮೊನ್ನೆ ನಮ್ಮ ಮನೆಯವ್ರು ಬಂದಾಗಿದ್ರ ಅವ್ನ ಅಡ್ಮಿಟ್ ಮಾಡಿದಾಗ ಅದನ್ನ ಅವ್ರು ಸೀರಿಯಸ್ ತಗೊಂಡು ಈಗ ಕರ್ಕೊಂಡು ಹೋಗ್ತೀನಂತ ನಿಂತ ಏನ್ವಾ ಇನ್ನೂ ಬಾ ಅಂತೀನಿ ಇನ್ನು 2.5 ತಿಂಗಳ ಸೂಕ್ಷ್ಮ ಬೇರೆ ಅದಿ ಏನ್ ಬಾಣಂತನೂ ಸ್ವಲ್ಪ ಹಂಗ ಬರೇ ದವಾಖಾನ್ಯಾಗ ಕಳೀತು ಏನ್ ಮಾಡಕ್ಕಾಗಲ್ಲ ಆಂಟಿ ಹೋಗ್ಲೇಬೇಕಾಗತ್ತ ಬಂದಾರಂದ್ರ ಅಕ್ಕ ಪಾಪು ರೆಡಿ ಮಾಡಿ ಹಾ ಮಾಡ್ ಗೀತವಾ ಬಂದ್ಯಾ ಚಲೋ ಆತ್ ಬಿಡು ಬಾ ನಂಗೆ ಒಂದಿಟ ಕೆಲ್ಸಕ್ಕೆ ಸಹಾಯ ಮಾಡುವಂತವ್ರು ಬಂದಾರೀಗ ಅಡಿಗೆ ಮಾಡ್ಬೇಕು ಬಾಳೇನ್ ಗುದ್ದಾಡ್ಬೇಡ್ವಿ ನೀನು ಬರ್ತಿ ಇಲ್ಲಿ ನನ್ ಜೋಡಿ ಬರ್ತೀನಿ ನೀನ್ ಏನ್ ಗುದ್ದಾಡಂಗಿಲ್ಲ ಅವ್ರಿಗೆ ಅಡಿಗೆ ಮಾಡ್ಲೇಬೇಕು ಚಪಾತಿ ಅಂತೂ ಮಾಡೀನೀಗ ಅನ್ನನೂ ಮಾಡೀನಿ ಸಾರು ಐತಿ ಒಂದಿಟ್ ಪಲ್ಯ ಒಂದಿಟ್ ಏನಾರು ತಿನ್ನಕ್ ಮಾಡ್ತೀನಿ ಸರಿ ಅವ್ವ ನಾ ಅಷ್ಟೋಕ ಹುಡ್ಕೊಂಡ್ ರೆಡಿ ಮಾಡ್ಚಾರ ನೋಡುವ ಈ ಗುಂಡ್ಯಾ ಮಲ್ಕೊಂಡಿ ಎದ್ದೇಳ ಇವಾಗ ಹೆಂಗೈತ ಅವಂಗ ಆರಾಮದಾನ ಅದೇ ಏನಿಲ್ಲ ಗುರು ಅನ್ನಕತ್ತಾನ ಹೌದಾ ಇಲ್ಲಿ ತಗೋ ಅಲ್ಲೋಗಿ ತೋರ್ಸಿದ್ರತ್ ಆಗತ್ತಾನ ಮೊಮ್ಮಗ ಬರೀ ಅತ್ಯ ಮಲ್ಕೊಂಡ ನೋಡ್ರಿ ಕುಂದಿರ್ಬೇಕು ಏನೋ ಇದು ಹಿಂಗ್ ಸೌಂಡ್ ಬರಾಕತ್ತೈತಿ ಅದವ ನಾ ಹೇಳಿದ್ನಲ್ಲ ಅವ್ನ್ ಗುಡ್ರು ಸೌಂಡ್ ಬರಾಕತೈತಿ ಅಂತ ಹೇಳಿ ನೀ ಅಡ್ಮಿಟ್ ಆದ ಒಂದ್ 15 ದಿನಕ್ಕೆ ಸ್ಟಾರ್ಟ್ ಆಗೈತ್ ನೋಡು ಅದಕ್ಕ ನಾನು ಕರ್ಕೊಂಡು ಹೋಗೋಣ ಅನ್ನಕತ್ತಿದ್ದೆ ಹೌದಾ ಹೆಂಗೆ ಎತ್ತಿದು ಹೆಂಗಾತು ಏನು ಚಂದ ಹಿಂಗ್ ಬಾಣತನ ಮಾಡಕ್ ಬಂದಿಲ್ಲ ಇವ್ರಿಗೆ ಏನು ಮಾತಾಡಬೇಡ ಸುಮ್ಮಿರ ಊರಿಗೆ ಹೋದ್ಮೇಲೆ ನೋಡ್ಕೊಂಡ್ರ ಹೇಳಕತ್ತಾನ ನೋಡುವ ತಗೋ ಹಾಲು ಕುಡಿಸುವ ಅದಕ್ಕೆ ಹೊಟ್ಟೆ ಎಸ್ತಿರ್ಬೇಕು ಲಗುನ ರೆಡಿ ಆಗ ಹೋಗಾಕ್ ಲೇಟ್ ಆಗತ್ತ ಹಾ ಸರಿ ರೀ ಅಡಿಗೆ ಅಂತೂ ಆಗೈತಿ ಈಗ ಎಲ್ರು ಊಟ ಉಣ್ಲಿ ಆಮೇಲೆ ಹುಡುಗಕ್ ತಂದಿದ್ದಲ್ಲ ಬೆಳಿ ಸಾಮಾನು ಎಲ್ಲ ಹಾಕ ಬ್ಯಾಡ್ ಬಿಡುವೆ ಯಾಕಂದ್ರ ಅವ ಅಳಾಕತ್ತಾನ ಸುಮ್ನ ಆಗಂಗಿಲ್ಲ ಅವೆಲ್ಲ ಹಾಕೊಳಕ್ ಅಥವಾ ಹಂಗಾರ ತಗೊಂಡ್ ಹೋಗು ನಿಮ್ಮ ಅತ್ತಿ ತೋರ್ಸು ಎಲ್ಲ ಕೊಡ್ಸಿವಿ ಅಂತ ಹೇಳಿ ಆಮೇಲೆ ಮುರುನು ಹಾಕ್ಸಿವಿಲ್ಲ ಅದನ್ನ ತೋರ್ಸು ಹಾ ಸರಿ ಇವ ಅಕ್ಕೋ ತಂಗಿ ಯಾಕೋ ಮಾತಾಡೋಳ ಆಕೆದೇನ್ ಹಚ್ಚಿಯಾಳ ಆಕೆ ಹಂಗ ಇದ್ದಿದ್ದ ನೀನು ರೆಡಿ ಆಗ ಆಕೆಗೆ ಸೀಟ್ ಬಂದೈತಿ ಎಲ್ಲ ನಿನ್ಗ ಮಾಡಾಕತ್ತೀವಿ ಅಂತ ಹೇಳಿ ಅಯ್ಯ ಅದ್ರಾಗ ಏನೈತಿ ಹಂಗ ತಗೋ ನೀ ಅದನ್ನ ತಲೆ ಕೆಸ್ಕೋಬೇಡ ನಾನು ರೆಡಿ ಆಕಿನೀಗ ಹೋಗೋಣಂತೀಗ ಹ್ಞೂ ಸರಿವ ಅಲ್ಲ ಅವ್ಗ ಹಾಲು ಕುಡ್ಸಕಂತ ಬೆಳಿ ಲೋಟ ಇಟ್ಟಿದ್ಯಲ್ಲ ತಗೊಂತೇನೆ ಅದನ್ನ ಅದೇನ್ ಬ್ಯಾಡ್ ಬಿಡುವ ಇಲ್ಲೇ ಬಂದಾಗೆಲ್ಲ ಕುಡಿಸಿದ್ರಾತ ಹಾ ಸರಿವಾ ಮತ್ತೆ ಅದು ಇದು ಗ್ಲಾಸ್ ಅವೆಲ್ಲ ಇಟ್ಕೊಂಡಿಲ್ಲ ನಿಂಗ ಬೆಳಿದು ಇದನ್ನ ತಂದ್ಕೊಡ್ತೀನಿ ಅಷ್ಟು ಹ್ಞೂ ತಂದ್ಕೊಡು ತಂಗಿ ತಗೋವಾ ಇವೆಲ್ಲ ಬೆಳಿವು ಹುಡುಗು ನೀವು ಸರಿವಾ ಒಮ್ಮೆ ಅತ್ತಿಯಾರಿಗೆ ಕರೆಕ್ಟ್ ತೋರಿಸ್ಬೇಕು ಹಾ ಬೀಗ್ರ ಬರೀ ಇಲ್ಲಿ ಒಳಗೆ ಬಂದಿಟ್ಟ ಹೇಳ್ರಿ ನೋಡ್ರಿ ಇವೆಲ್ಲ ಹುಡುಗ ಕೊಟ್ಟಿದ್ ಹಾ ಚಲೋ ಆತಾಳ್ರಿ ಏನ ನಿಂಗಕ್ಕ ಎಲ್ಲ ಕೊಟ್ಟಿಯಲ್ಲ ಬಂಗಾರ ಬೆಳ್ಳಿ ಎಲ್ಲ ಕೊಟ್ಟಿ ಬಿಡು ಚಲೋ ಆತು ನಮ್ಮನಿಗೆ ಫಸ್ಟ್ ಕೂಸಲ್ಲ ಹಂಗಾಗಿ ತಂಗಿ ತಗದ ನೀನ್ ಬ್ಯಾಗ್ನಾಗ ಇಟ್ಟಿರ್ತೇನೆ ಹಾ ಸರಿವಾ ಸರಿ ಕುಸಿಗೆ ಒಂದ್ ಚರ್ಗಿ ಜಳಕ ಹಾಕ್ಬೇಕಿತ್ತು ಹಾ ಬಾ ತಗೊಂಡ್ ಬಾ ಬಿಸಿ ನೀರ್ ಕಾದ್ ಅತ್ತಿರಿ ಸ್ವಲ್ಪ ಅವಸರ ಮಾಡಿ ಆಯ್ತಾಯ್ತಪ್ಪ ಅಲ್ಲ ಇಷ್ಟೆಲ್ಲ ಮಾಡೋ ಬದ್ಲಿ ಬಾಣಂತನ ಚಂದಂಗ್ ಮಾಡಿದ್ರ ಅಕ್ಕಿತ್ತಿಲ್ಲ ಹ್ಞೂ ನೈವ ಅದ ನೋಡು ಹುಡುಗ ನೋಡು ಎಷ್ಟು ಸೊರ್ಗೈತಿ ಇಲ್ಲಿ ಬಿಡು ಇಲ್ಲೇ ಊರ್ ಮನಿಗೆ ಹೋದ್ಮೇಲೆ ಮಾತಾಡಿದ ಸರಿವಾ ಬಾ ಅವ್ವಾರ್ ನಿಮ್ಮನ್ನ ಊಟಕ್ಕೆ ಕರೆಯಾಗತ್ತಾರ ನೋಡು ಹಾ ಸರಿ ಇವ ಬಂದ್ರಾ ಮತ್ತೆ ಆಶಾ ಇಲ್ಲಿ ಆಶನಾ ಇಲ್ಲ ನನ್ ಜೋಡಿ ಬಂದಿಲ್ಲ ಅಕ್ಕಿ ಬೆಳಗ್ಗೆನ ಫ್ಯಾಕ್ಟ್ರಿ ಹೋಗ್ತೀನಂತ ಹೋದ್ಲಕ್ಕಿ ನಿಮ್ ಜೋಡಿನಿ ಹೌದಾ ಇಲ್ಲ ಬಂದಿಲ್ಲ ಅಕ್ಕಿ ಫ್ಯಾಕ್ಟ್ರಿಗೂ ಬಂದಿಲ್ಲ ಹೌದಾ ಅಲ್ರಿ ಬೆಳಗ್ಗೆನೂ ಇಲ್ಲ ಮನ್ಯಾಗ ಸಾಯಂಕಾಲನೂ ಇಲ್ಲ ಕೂಸ್ ಒಂದೇ ಸೌನ ಹಾಳಾಕತೈತ್ ಮನ್ಯಾಗ ಇಲ್ಲ ಫ್ಯಾಕ್ಟ್ರಿ ಬಂದಿಲ್ಲ ಅಕ್ಕಿ ನೋಡ್ರಿ ಫೋನ್ ಹಚ್ಚಿದ್ರೆ ಸ್ವಿಚ್ ಆಫ್ ಬರಾಕತೈತ್ ನೋಡ್ರಿ ಎಲ್ಲಿದ ಅಂತ ಹೌದಾ ನಿಂದ್ರ ಹಂಗಾರ ಹಲೋ ಹಲೋ ಮ್ಯಾನೇಜರ್ ಅಲ್ಲ ಆಶಾ ಬಂದಿದ್ದಾಳ ಹಲೋ ಸರ್ ಸರ್ ಇಲ್ಲಿ ಯಾರು ಇಲ್ಲ ಸರ್ ಒಂದ್ ಚೆಕ್ ಮಾಡಿ ನೋಡು ಅಲ್ಲೆಲ್ಲರ ಅದಾಳ ಸರ್ ಇಲ್ಲ ಸರ್ ನಾ ಈಗ ತಾನೇ ಫ್ಯಾಕ್ಟ್ರಿ ಬೀಗ ಹಾಕೊಂಡು ಬಂದೆ ಹೌದಾ ಏನೋಪ ಇದು ಇದು ಇಲ್ಲಲ್ಲೋ ಹೋಗಿ ನೋಡ್ಕೊಂಡ್ ಬರ್ತೀನಿ ನಿಂದ್ರ ಸರಿ ರೀ ಮತ್ತೆ ಏನಾತ್ರಿ ಆಶಾ ಇನ್ನೂ ಆದ್ರೂ ಮನಿ ಬಂದಿದ್ದ ಅಥವಾ ಎದಕ್ ಹಂಗ ಬಡ್ಕೊಳತಿ ಅಯ್ಯ ನಿಮ್ಮತ್ತಿಗೆ ಇನ್ನ ಬಂದಿಲ್ಲ ಮನಿಗೆ ಅಯ್ಯ ಚಲೋ ಆತಿ ಬಿಡು ಪೀಡಿ ತೊಲಗ್ತಾನ ತಿಳ್ಕೊ ಹಂಗೆಲ್ಲ ಅನ್ನಕ್ ಹೋಗ್ಬೇಡ ಕೂಸಿನ ಮಕ್ಕ ನೋಡ್ಯಾರ ಹುಡುಗಿನ ನೋಡ್ಕೋಬೇಕು ಕೇಳ್ದಕ್ಕೆ ಎಲ್ಲಿ ಹೋಗಂಗಿಲ್ಲ ಫೋನ್ ನೋಡಿದ್ರೆ ಸ್ವಿಚ್ ಆಫ್ ಮಾಡ್ಕೊಂಡು ಕುಂತಾಳ ಎಷ್ಟಾಕ ಹೋಗ್ಬೇಕಿ ಬ್ಯಾಟ್ರಿ ಚಾರ್ಜ್ ಇರ್ಲಿಕ್ಕಿಲ್ಲ ಬಿಟ್ಟ ಎಲ್ಲರ ಹೋಗಿರ್ಬೇಕಾಳಕಿ ಇಲ್ಲಂತ ನಿಮ್ಮ ಅಪ್ಪ ಬಂದ ಈ ಸದ್ದೆ ಅತ್ಯಾರ ಯಾಕೆ ಗಬರೇಕ್ರಿ ಬರ್ರಿ ಏನಾಗಲ್ಲ ಬರ್ತಾ ಅವ್ರ ಅವ್ನ ಮನೆಗೆ ಏನಾರು ಹೋಗ್ಯಾಳ ನೋಡಿ ಇಲ್ಲೇ ಪಕ್ಕದಾಗ್ಲೇ ಅಲ್ಲ ಕೂಶನ್ ಬಿಟ್ಟು ಹೆಂಗ ಕೊಳಾಕಿ ಏನಾರ ಕೆಲಸ ಐತಂದ ಹೋಗಿರ್ಬೇಕು ಸುಮ್ಮನೆ ಅವ್ರಿಗೆ ಹೆಚ್ಚಿ ಗಾಬರಿ ಮಾಡೋದೇನು ಕಾಂತಿಲ್ಪ ಆಕಿ ಅಯ್ಯೋ ಏನ್ ನೋಡಿದ್ರಿ ಈಗ ಬೇಕು ಅಯ್ಯೋ ಹುಡುಗಿ ಹೇಳಕತ್ತು ಅದು ಹೋಗಿ ನೋಡೋದ ಅವ ನಾ ಎಲ್ಲ ನೋಡ್ತೀನಿ ಸುಮ್ಮನೆ ನಾ ಪೊಲೀಸ್ ಕಂಪ್ಲೇಂಟ್ ಕೊಡ್ಲೇನ ಏನ್ ಅನ್ಕೊಡ್ತೀರ ಎಲ್ರು ಇಷ್ಟು ಗಾಬರಿ ಆಗಿರಿ ಅಯ್ಯೋ ಏನಂತ ಹೇಳೋಣ ಆಶಾ ಇನ್ನ ಮನೆಗೆ ಬಂದಿಲ್ಲ ಅವ್ರ ಅವ್ನ ಮನೆಗೆ ಅಲ್ಲಿ ಹೋಗಿರ್ತಾವ ಬಿಡು ನಡಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಏ ಮಾವ ಬರ್ತಾ ಬಿಡು ಇಷ್ಟಕ್ಕೆಲ್ಲ ಪೊಲೀಸ್ ಎಲ್ಲ ಹೋಗ್ತಾರನ ಅಲ್ಲೇ ಎಲ್ಲರೂ ಹೋಗಿರ್ತಾವ ಅಷ್ಟೇ ಪೊಲೀಸ್ ಮನೆಗೆರ ಅಲ್ಲೇ ಇಲ್ಲ ಹೋಗಿರ್ತಾವ ನೋಡ್ರಿ ಒಂದಿಟ್ಟು ಯಾವ್ದಾರು ಹುಡುಗಿನ ಬಿಟ್ಟು ಎಲ್ಲಿ ಹೋಗಲ್ಲಕ್ಕಿ ನಾ ಒಂದಿಟ್ಟು ನೋಡ್ಕೊಂಡ್ ಬರ್ತೀನಿ ಎಲ್ಲ ನನ್ ತೆಲುವೆಲ್ಲ ಸುತ್ತಾಗತ್ತೆ ಇದು ಇವತ್ತು ಹೆಂಗಾರ ಮಾಡಿ ಫಾರಿನ್ ಹೋಗ್ಬೇಕಂದ್ರೆ ಎಲ್ಲ ಅಡ್ತಾರ ಆಗತ್ತಿದ್ ನೋಡಿ ತಂದಿನ ಡ್ಯಾಮೇಜರ್ಗೆ ಹೆಂಗಾದ್ರೆ ಆಕಿ ನೋಡ್ಕೊಂತ ಹೇಳಿ ರೊಕ್ಕ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು ಈಗ ನಾನು ಏಯ್ ಬಾಯ್ ಮಚ್ಚಲಿಲ್ಲ ಅಂದ್ರೆ ನೀನು ಹೊಡೆದ್ಬಿಡ್ತೀನಿ ನೋಡು ಹೊಡಿಬೇಡ ಬಿಡ ಎಲ್ಲರೂ ಕಟ್ಟಿ ಹಾಕಂಗೆ ಏ ಯಾಕೆ ಆಗತ್ತಿರ ಖುಷಿ ಏನು ಎಷ್ಟೊತ್ತತಿ ಕೇಳಕತ್ತ ಗಪ್ಪ ಆಗೋಳು ಅರವು ಇಲ್ಲಲ್ಲ ಅದಕ್ಕೆ ಆಗತ್ತಿರ್ತಾ ಏನಾರು ಉಂತೇನು ಅವ್ವ ಈ ಕೇಳೋದಕ್ಕೆ ನಾನು ತೆಲ್ಲು ಹೋಗತ್ತೆ
ಎಲ್ಲ ನೋಡ್ಕೊಂತೀನಿ ನೀ ಹೋಗು ಮಕ್ಕ ಹೋಗು ನೀ ನನ್ನ ಮುದ್ದು ಬಂಗಾರಿ ಅಲ್ಲ ನಿನ್ ಚಿನ್ನಿ ಬಂಗಾರಿ ಅಲ್ಲ ಊಟ ಮಾಡ ಮಲ್ಕೊಳ್ಳೋನು ಮಮ್ಮಿ ನಿನಗೋಸ್ಕರ ಟಾಯ್ ತರಕ್ ಹೋಗ್ಯಾ ಇಲ್ಲ ಅಳಬಾರ್ದು ಅಳಬೇಡ ಯಾಕ ಕೂಸಳು ನಿಲ್ಲಿಸೋಲ್ಲ ಇಲ್ಲಿ ನಿಂದ್ರವಳ್ಳು ಮತ್ತ ನೆತ್ತಿಗೆ ಏರ್ತೈತೆ ನಾನು ಏನ್ ಮಾಡುದ ಇದು ಏನು ಗೊತ್ತಾಗುತ್ತೆ ರೀ ನೋಡು ನೀವು ಒಂದ್ ವೇಳೆ ಬರ್ಲಿಲ್ಲ ಅಂದ್ರೆ ಬೆಳಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ರಿ ಅಷ್ಟ ಮಾಡ್ತೀನಿ ನಾ ಇಲ್ಲೇ ಕೂತಿರ್ತೀನಿ ನೀವು ಹೋಗಿ ಒಳ ಮಕ್ಕ ಹೋಗು ನಾ ಎಲ್ಲ ನೋಡ್ ಪುಸಿನ ಮಂಗಸ್ ಹೋಗು ಸರಿ ರೀ ಬಾ ಬಂಗಾರಿ ಹೋಗು ನಾವು ಈ ಆಶಾ ನನ್ಗೆ ಹೇಳಾರ್ದ ಎಲ್ಲಿ ಹೋಗಲ್ಲ ಅಲ್ಲ ಫ್ಯಾಕ್ಟ್ರಿ ಬರ್ತೀನಿ ಅಂದ್ಲು ಎಷ್ಟು ಲೇಟ್ ಆಗಿ ಬಂದ್ಲು ಏನು ಗೊತ್ತಾಗಲ್ಲ ನನಗರ ನೋಡು ಕುಂತ ಒಂದಿಟ್ಟು ಯೋಚನೆ ಮಾಡೋನು ಏನ್ ಬರ್ತಾಳ ಹೇಳ್ದ ಕೇಳ್ದ ಎಲ್ಲೂ ಹೋಗಕ್ಕೆ ಅಲ್ಲಕ್ಕಿ ನಮಸ್ಕಾರ ಬೀಗ್ರೆ ಬನ್ನಿ ಒಳ ಬನ್ನಿ ಬೀಗ್ರೆ ಒಳ ಬನ್ನಿ ಹಾ ಬಂದ್ವಿ ಏ ಬೀಗ್ರ ಬಂದಾರ ಬರ್ರಿ ಬೀಗ್ರ ಕುತ್ಕೊಳ್ಳಿ ಏನೋ ಲಘು ಫೋನ್ ಹಚ್ಚಲಿಲ್ಲ ಏನಿಲ್ಲ ಸಡನ್ ಆಗಿ ಬಂದ್ರಿ ಅತ್ಯಾರ ನಾ ನಿಮ್ಮ ಮಗಳಿಗೆ ಹೇಳಿ ಬರ್ತೀವಿ ಕರ್ಕೊಂಡು ಹೋಗ್ತೀವಿ ಅಂತ ಅಲ್ರಿ ಅಂದ್ರೆ ಅದು ಗೊತ್ತ್ರಿ ನೀವು ಬರ್ತೀರಿ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಆದ್ರೆ ಇವತ್ತ ಬರ್ತೀರಿ ಅಂತ ಹೇಳಿದಿಲ್ಲ ಅದಕ್ಕೆ ಹೇಳಿದೆ ಇಲ್ರಿ ನಾ ಹೇಳಿ ನೋಡ್ರಿ ಕೇಳ್ರಿ ಕರೆಸ್ರಿ ಬೇಕಾರ ಹಾ ಇರ್ಲಿ ಬಿಡಪ್ಪ ಇರ್ಲಿ ಈ ಬಂದ್ರಿ ಮಾವಾರ ಅಲ್ಲ ಲಗುನ ರೆಡಿಯಾಗಿ ಹೋಗುನು ಅದು ಅತ್ತಿ ಹಾ ಆತ್ರಿ ಪಾಪು ಮಕ್ಕೊಂಡೈತ್ರಿ ಅಬ್ಬಿಶ್ ರೆಡಿ ಆಕಿನ್ ತಗೋರಿ ಚಾಪ ಕುಡಿ ಅಂತ ಕುಂದ್ರಬೇಕ್ರಿ ಅಲ್ಲ ಇವ್ರ ಮನೆಗೆ ಏನೂ ಇಲ್ಲ ಕೆಳಗೊಂದು ಹಸಾಕ ಇಲ್ಲಿ ಬಿಡು ನಾವು ಕೆಲಸ ಏನೀಗ ಬಡ ಬಡ ಕರ್ಕೊಂಡು ಹೋಗೋದಂದ ಆಂಟಿ ಬನ್ನಿ ಒಳಗ ಬಂದಾರ ಬೀಗ್ರ ಮನಿ ಅದು ಅಕ್ಕನ ಅತ್ತಿ ಮತ್ತ ಮಾವ ಮತ್ತ ಗಂಡ ಬಂದಾರ ಕರ್ಕೊಂಡು ಹೋಗಕ್ ಬಂದಾರ ಹೌದಾ ಹಾ ಬಾ ಅಂಟಿ ಒಳಗ ಅಲ್ಲ ಇಷ್ಟು ಲಗು ಕರ್ಕೊಂಡು ಹೋಗಕ್ ಬಂದಾರಲ್ಲ ಹೌದಂಟಿ ಕಣವ ಎಷ್ಟ್ ಲಗು ಬಂದಾರ ನೀನ್ ಕರ್ಕೊಂಡು ಹೋಗಕ್ಕ ಅದ ರೀ ಆಂಟಿ ಪಾಪುಗ ಆರಾಮಿದ್ದಿದ್ದಲ್ಲ ಮೊನ್ನೆ ನಮ್ಮ ಮನೆಯವ್ರು ಬಂದಾಗಿದ್ರು ಅವ್ನ ಅಡ್ಮಿಟ್ ಮಾಡಿದಾಗ ಅದನ್ನ ಅವ್ರು ಸೀರಿಯಸ್ ತಗೊಂಡು ಈಗ ಕರ್ಕೊಂಡು ಹೋಗ್ತೀನಿ ಅಂತ ನಿಂತ ಏನುವಾ ಇನ್ನೂ ಬಾ ಅಂತೀನಿ ಇನ್ನು 2.5 ತಿಂಗಳ ಸೂಕ್ಷ್ಮ ಬೇರೆ ಅದಿ ಏನ್ ಬಾಣಂತನೂ ಸ್ವಲ್ಪ ಹಂಗ ಬರೇ ದವಾಖಾನ್ಯಾಗ ಕಳೀತು ಏನ್ ಮಾಡಕ್ಕಾಗಲ್ಲ ಆಂಟಿ ಹೋಗ್ಲೇಬೇಕಾಗತ್ತ ಬಂದಾರಂದ್ರ ಅಕ್ಕ ಪಾಪು ರೆಡಿ ಮಾಡಿ ಹಾ ಮಾಡ್ ಗೀತವಾ ಬಂದ್ಯಾ ಚಲೋ ಆತ್ ಬಿಡು ಬಾ ನಂಗೆ ಒಂದಿಟ ಕೆಲ್ಸಕ್ಕೆ ಸಹಾಯ ಮಾಡುವಂತವ್ರು ಬಂದಾರೀಗ ಅಡಿಗೆ ಮಾಡ್ಬೇಕು ಬಾಳೇನ್ ಗುದ್ದಾಡ್ಬೇಡ್ರಿ ನೀನು ಬರ್ತಿ ಇಲ್ಲಿ ನನ್ ಜೋಡಿ ಬರ್ತೀನಿ ಏನ್ ಗುದ್ದಾಡಂಗಿಲ್ಲ ಅವ್ರಿಗೆ ಅಡಿಗೆ ಮಾಡ್ಲೇಬೇಕು ಚಪಾತಿ ಅಂತೂ ಮಾಡೀನೀಗ ಅನ್ನನೂ ಮಾಡೀನಿ ಸಾರು ಐತಿ ಒಂದಿಟ್ ಪಲ್ಯ ಒಂದಿಟ್ ಏನಾರು ತಿನ್ನಕ್ ಮಾಡ್ತೀನಿ ಸರಿಯವ್ವ ನಾ ಸ್ಟಾಕ್ ಹುಡ್ಕೊಂಡ್ ರೆಡಿ ಮಾಡ್ಚಾರ ನೋಡುವ ಈ ಗುಂಡಿಯ ಮಲ್ಕೊಂಡಿ ಎದ್ದೇಳ ಇವಾಗ ಹೆಂಗೈತ ಅವಂಗ ಆರಾಮದಾನ ಅದ ಏನಿಲ್ಲ ಗುರು ಅನ್ನಕತ್ತಾನ ಹೌದಾ ಇಲ್ ತಗೋ ಅಲ್ಲೇ ತೋರ್ಸಿದ್ರತ್ ನಮ್ಮ ಮೊಮ್ಮಗ ಬರ್ರಿ ಅತ್ಯ ಮಲ್ಕೊಂಡ ನೋಡ್ರಿ ಕುಂದಿರ್ಬೇಕು ಏನೋ ಇದು ಹಿಂಗ್ ಸೌಂಡ್ ಬರಾಕತೈತಿ ಅದವ ನಾ ಹೇಳಿದ್ನಲ್ಲ ಅವ್ನ್ ಗುಡ್ರು ಸೌಂಡ್ ಬರಾಕತೈತಿ ಅಂತ ಹೇಳಿ ಅವಾಗ ನೀ ಅಡ್ಮಿಟ್ ಆದ ಒಂದ್ 15 ದಿನಕ್ಕೆ ಸ್ಟಾರ್ಟ್ ಆಗೈತ್ ನೋಡು ಅದಕ್ಕ ನಾನು ಕರ್ಕೊಂಡು ಹೋಗೋಣ ಅನ್ನಕತ್ತಿದ್ದೆ ಹೌದಾ ಹೆಂಗ ಹೆಂಗಾತು ಏನು ಚಂದ ಹಿಂಗ್ ಬಾಣತನ ಮಾಡಕ್ ಬಂದಿಲ್ಲ ಇವ್ರಿಗೆ ಏನು ಮಾತಾಡಬೇಡ ಸುಮ್ಮಿರ ಊರಿಗೆ ಹೋದ್ಮೇಲೆ ನೋಡ್ಕೊಂಡ್ರ ಹೇಳಕತ್ತಾನ ನೋಡುವ ತಗೋ ಹಾಲು ಕುಡಿಸುವ ಅದಕ್ಕೆ ಹೊಟ್ಟೆ ಎಸ್ತಿರ್ಬೇಕು ಲಗುನ ರೆಡಿ ಆಗ ಹೋಗಾಕ್ ಲೇಟ್ ಆಗತ್ತ ಹಾ ಸರಿ ರೀ ಅಡಿಗೆ ಅಂತೂ ಆಗೈತಿ ಈಗ ಎಲ್ರು ಊಟ ಉಣ್ಲಿ ಆಮೇಲೆ ಹುಡುಗ ತಂದಿದ್ದಲ್ಲ ಬೆಳಿ ಸಾಮಾನ್ ಎಲ್ಲ ಹಾಕ ಬ್ಯಾಡ್ ಬಿಡುವೆ ಯಾಕಂದ್ರ ಅವ ಅಳಾಕತ್ತಾನ ಸುಮ್ನ ಆಗಂಗಿಲ್ಲ ಅವೆಲ್ಲ ಹಾಕೊಳಕ್ ಅಥವಾ ಹಂಗಾರ ತಗೊಂಡ್ ಹೋಗು ನಿಮ್ಮ ಅತ್ತಿ ತೋರ್ಸು ಎಲ್ಲ ಕೊಡ್ಸಿವಿ ಅಂತ ಹೇಳಿ ಆಮೇಲೆ ಮುರುನು ಹಾಕ್ಸಿವಿಲ್ಲ ಅದನ್ನ ತೋರ್ಸು ಹಾ ಸರಿ ಇವ ಅಕ್ಕೋ ತಂಗಿ ಯಾಕೋ ಮಾತಾಡೋಳು ಆಕೆದೇನು ಹಚ್ಚಿಯಾಳ ಆಕೆ ಹಂಗ ಇದ್ದಿದ್ದ ನೀನು ರೆಡಿ ಆಗ ಆಕೆಗೆ ಏನ್ ಸೀಟ್ ಬಂದೈತಿ ಎಲ್ಲ ನಿನ್ಗ ಮಾಡಾಕತ್ತೀವಿ ಅಂತ ಹೇಳಿ ಅಯ್ಯ ಅದ್ರ ಏನೈತಿ ಹಂಗ ತಗೋ ನೀ ಅದನ್ನ ತಲೆ ಕೆಸ್ಕೋಬೇಡ ನಾನು ರೆಡಿ ಆಕಿನೀಗ ಹೋಗೋಣಂತೀಗ ಹ್ಞೂ ಸರಿವ ಅಲ್ಲ ಅವ್ಗ ಹಾಲು ಕುಡ್ಸಕಂತ ಬೆಳಿ ಲೋಟ ಇಟ್ಟಿದ್ಯಲ್ಲ ತಗೊಂತೇನೆ ಅದನ್ನ ಅದೇನ್ ಬ್ಯಾಡ್ ಬಿಡುವ ಇಲ್ಲೇ ಬಂದಾಗೆಲ್ಲ ಕುಡಿಸಿದ್ರಾತ ಹಾ ಸರಿವಾ ಮತ್ತೆ ಅದು ಇದು ಗ್ಲಾಸ್ ಅವೆಲ್ಲ ಇಟ್ಕೊಂಡಿರಿ ನಿಂಗ ಬೆಳಿದು ಇದನ್ನ ತಂದು ಕೊಡ್ತೀನಿ ಅಷ್ಟು ಹ್ಞೂ ತಂದು ಕೊಡು ತಂಗಿ ತಗೋವಾ ಇವೆಲ್ಲ ಬೆಳಿವು ಹುಡುಗು ನೀವು ಸರಿವಾ ಮೆತ್ತಿಯಾರಿಗೆ ಕರ ತೋರಿಸ್ಬೇಕು ಹಾ ಬೀಗ್ರ ಬರೀ ಇಲ್ಲಿ ಒಳಗೆ ಬಂದಿಟ್ಟ ಹೇಳ್ರಿ ನೋಡ್ರಿ ಇವೆಲ್ಲ ಹುಡುಗು ಕೊಟ್ಟಿದ್ ಹಾ ಚಲೋ ಆತಾಳ್ರಿ ಏನ ನಿಂಗಕ್ಕ ಎಲ್ಲ ಕೊಟ್ಟಿಯಲ್ಲ ಬಂಗಾರ ಬೆಳ್ಳಿ ಎಲ್ಲ ಕೊಟ್ಟಿವಿ ಬಿಡು ಚಲೋ ಆತು ನಮ್ಮನಿಗೂ ಫಸ್ಟ್ ಕೂಸಲ್ಲ ಹಂಗಾಗಿ ತಂಗಿ ತೆಗೆದು ನೀನ್ ಬ್ಯಾಗ್ನಾಗ ಇಟ್ಟಿರ್ತೀನಿ ಹಾ ಸರಿವಾ ಸರಿ ಖುಷಿಗೆ ಒಂದ್ ಚರ್ಗಿ ಜಳಕ ಹಾಕೋಕಿತ್ತು ಹಾ ಬಾ ತಗೊಂಡ್ ಬಾ ಬಿಸಿ ನೀರ್ ಕಾದ ಅತ್ತಿರಿ ಸ್ವಲ್ಪ ಅವಸರ ಮಾಡಿ ಹಾ ಆಯ್ತಾಯ್ತಪ್ಪ ಅಲ್ಲ ಇಷ್ಟೆಲ್ಲ ಮಾಡೋ ಬದ್ಲಿ ಬಾಣಂತನ ಚಂದಂಗ್ ಮಾಡಿದ್ರೆ ಅಕ್ಕಿತ್ತಿಲ್ಲ ಹ್ಞೂನಯ್ಯವ್ವ ಅದ ನೋಡು ಹುಡುಗ್ ನೋಡು ಎಷ್ಟು ಸರಿಗೈತಿ ಇಲ್ಲಿ ಬಿಡು ಇಲ್ಲ ಊರ್ ಮನಿಗೆ ಹೋದ್ಮೇಲೆ ಮಾತಾಡಿದ ಸರಿವಾ ಬಾ ಅವ್ವಾರ ನಿಮ್ಮನ್ನ ಊಟ ಕರೆಯಾಗತ್ತಾರ ನೋಡು ಹಾ ಸರಿ ಇವ ಬಂದ್ರಾ ಮತ್ತೆ ಆಶಾ ಇಲ್ಲಿ ಆಶನಾ ಇಲ್ಲ ನನ್ ಜೋಡಿ ಬಂದಿಲ್ಲ ಅಕ್ಕಿ ಬೆಳಗ್ಗೆನ ಫ್ಯಾಕ್ಟ್ರಿ ಹೋಗ್ತೀನಂತ ಓದ್ಲಿಕ್ಕೆ ನಿಮ್ ಜೋಡಿನಿ ಹೌದಾ ಇಲ್ಲ ಬಂದಿಲ್ಲ ಅಕ್ಕಿ ಫ್ಯಾಕ್ಟ್ರಿಗೂ ಬಂದಿಲ್ಲ ಹೌದಾ ಅಲ್ರಿ ಬೆಳಗ್ಗೆನೂ ಇಲ್ಲ ಮನ್ಯಾಗ ಸಾಯಂಕಾಲನೂ ಇಲ್ಲ ಕೂಸ್ ಒಂದೇ ಸೌನ ಹಾಳಾಕತೈತ್ ಮನ್ಯಾಗ ಇಲ್ಲ ಫ್ಯಾಕ್ಟ್ರಿ ಬಂದಿಲ್ಲ ಅಕ್ಕಿ ನೋಡ್ರಿ ಫೋನ್ ಹಚ್ಚಿದ್ರೆ ಸ್ವಿಚ್ ಆಫ್ ಬರಾಕತೈತ್ ನೋಡ್ರಿ ಎಲ್ಲಿದ ಅಂತ ಹೌದಾ ನಿಂದ್ರ ಹಂಗಾರ ಹಲೋ ಹಲೋ ಮ್ಯಾನೇಜರ್ ಅಲ್ಲ ಆಶಾ ಬಂದಿದ್ದಾಳ ಹಲೋ ಸರ್ ಸರ್ ಇಲ್ಲಿ ಯಾರು ಇಲ್ಲ ಸರ್ ಒಂದ್ ಚೆಕ್ ಮಾಡಿ ನೋಡು ಅಲ್ಲೆಲ್ಲರ ಅದಾಳ ಸರ್ ಇಲ್ಲ ಸರ್ ನಾ ಈಗ ತಾನೇ ಫ್ಯಾಕ್ಟ್ರಿ ಬೀಗ ಹಾಕೊಂಡು ಬಂದೆ ಹೌದಾ ಏನೋಪ ಇದು ಇದು ಇಲ್ಲಲ್ಲೋ ಹೋಗಿ ನೋಡ್ಕೊಂಡ್ ಬರ್ತೀನಿ ನಿಂದ್ರ ಸರಿ ರೀ ಮತ್ತೆ ಏನಾತ್ರಿ ಆಶಾ ಇನ್ನೂ ಅದ್ರ ಮನಿ ಬಂದಿದ್ದ ಅಥವಾ ಎದಕ್ಕಂಗ ಬಡ್ಕೊಳತಿ ಅಯ್ಯ ನಿಮ್ಮತ್ತಿಗೆ ಇನ್ನ ಬಂದಿಲ್ಲ ಮನಿಗೆ ಅಯ್ಯ ಚಲೋ ಆತಿ ಬಿಡು ಪೀಡಿ ತಲುಪ್ತ ಅಂತೀಕೋ ಹಂಗೆಲ್ಲ ಅನ್ನಕ್ ಹೋಗ್ಬೇಡ ಕೂಸಿನ ಮಕ್ಕ ನೋಡ್ಯಾರ ಹುಡುಗಿನ ನೋಡ್ಕೋಬೇಕು ಕೇಳ್ದಕ್ಕೆ ಎಲ್ಲಿ ಹೋಗಂಗಿಲ್ಲ ಫೋನ್ ನೋಡಿದ್ರೆ ಸ್ವಿಚ್ ಆಫ್ ಮಾಡ್ಕೊಂಡು ಕುಂತಾಳ ಎಷ್ಟಾಗಿ ಹೋಗ್ಬೇಕಿ
ಬ್ಯಾಟ್ರಿ ಚಾರ್ಜ್ ಇರ್ಲಿಕ್ಕಿಲ್ಲ ಬಿಟ್ಟ ಎಲ್ಲರ ಟ್ರಿ ಹೋಗಿರ್ಬೇಕಾಳಕ್ಕೆ ಇಲ್ಲಂತ ನಿಮ್ಮ ಅಪ್ಪ ಬಂದ ಈ ಸದ್ದೆ ಅತ್ಯಾರ ಯಾಕೆ ಗಬರೇಕ್ರಿ ಬರ್ರಿ ಏನಾಗಲ್ಲ ಬರ್ತಾ ಅವ್ರ ಅವ್ನ ಮನೆಗೆ ಏನಾರ ಹೋಗ್ಯಾಳ ನೋಡಿ ಇಲ್ಲೇ ಪಕ್ಕದಾಗ್ಲೇ ಅಲ್ಲ ಕೂಶನ್ ಬಿಟ್ಟು ಹೆಂಗೋ ಕಳಾಕಿ ಏನಾರ ಕೆಲಸ ಐತಂತ ಹೋಗಿರ್ಬೇಕು ನೋಡಿ ಸುಮ್ಮನೆ ಅವ್ರಿಗೆ ಹೆಚ್ಚಿ ಗಾಬರಿ ಮಾಡೋದೇನು ಕಾಂತಿಲ್ಪ ಆಕಿ. ಅಯ್ಯೋ ಏನ್ ಮಾಡಿದ್ರಿ ಈಗ ಬೇಕು ಅಯ್ಯೋ ಹುಡುಗಿ ಹೇಳಕತ್ತು ಅದು ಹೋಗ್ ನೋಡೋದ. ಅವ ನಾ ಎಲ್ಲ ನೋಡ್ತೀನಿ ಸುಮ್ಮನೆ ನಾ ಪೊಲೀಸ್ ಕಂಪ್ಲೇಂಟ್ ಕೊಡ್ಲೇನ? ಏನಂತ ಕೊಡ್ತೀರ ಎಲ್ರು ಇಷ್ಟ ಗಾಬರಿ ಆಗಿರಿ. ಅಯ್ಯೋ ಏನಂತ ಹೇಳೋಣ ಆಶೆ ಇನ್ನ ಮನೆಗೆ ಬಂದಿಲ್ಲ ಅವ್ರ ಅವ್ನ ಮನೆಗೆ ಅಲ್ಲಿ ಹೋಗಿರ್ತಾವ ಬಿಡು. ನಡಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು. ಏ ಮಾವ ಬರ್ತಾ ಬಿಡು, ಇಷ್ಟಕ್ಕೆಲ್ಲ ಪೊಲೀಸ್ ಎಲ್ಲ ಹೋಗ್ತಾರನ? ಅಲ್ಲೇ ಎಲ್ಲರೂ ಹೋಗಿರ್ತಾವ ಅಷ್ಟೇ. ಮನೆಗೆ ಅಲ್ಲೇ ಇಲ್ಲ ಹೋಗಿರ್ತಾವ ನೋಡ್ರಿ ಒಂದಿಟ್ಟು. ಯಾವ್ದು ಹುಡುಗಿನ ಬಿಟ್ಟು ಎಲ್ಲಿ ಹೋಗಲ್ಲಕಿ ನಾ ಒಂದಿಟ್ಟ ನೋಡ್ಕೊಂಡ್ ಬರ್ತೀನಿ. ಎಲ್ಲ ನನ್ ತೆಲು ಎಲ್ಲ ಸುತ್ತಾಗತ್ತೆ ಇದು. ಇವತ್ತು ಹೆಂಗಾರ ಮಾಡಿ ಫಾರಿನ್ ಹೋಗ್ಬೇಕಂದ್ರೆ ಎಲ್ಲ ಅಡ್ತಾರ ಆಗತ್ತಿದ್ ನೋಡಿ. ತಂದಿನ ಡ್ಯಾಮೇಜ್ ಹೆಂಗಾದ್ರ ನೋಡ್ಕೊಂತ ಹೇಳಿ ರೊಕ್ಕ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು ಈಗ ನಾನು. ಮಮ್ಮಿ ಏಯ್ ಬಾಯ್ ಮಚ್ಚಲಿಲ್ಲ ಅಂದ್ರೆ ನೀನು ಹೊಡೆದ್ಬಿಡ್ತೀನಿ ನೋಡು ಏ ಹೊಡಿಬೇಡ ಬಿಡ ಎಲ್ಲೇನು ಕಟ್ಟಿ ಹಾಕಂಗೆ ಏ ಯಾಕೆ ಆಗತ್ತಿರ ಖುಷಿ ಏನು ಎಷ್ಟೊತ್ತತಿ ಕೇಳಕತ್ತ ಗಪ್ಪ ಆಗೋಳು ಹೊರವು ಇಲ್ಲಲ್ಲ ಅದಕ್ಕೆ ಆಗತ್ತಿರ್ತಾ ಏನಾರು ಅಂತೀನೋ ಅವ್ವ ಈ ಕೇಳೋದಕ್ಕೆ ನಾನು ತೆಲ್ಲು ಹೋಗತ್ತೆ ಎಲ್ಲ ನೋಡ್ಕೊಂತೀನಿ ನೀ ಹೋಗು ಮಗ ಹೋಗು. ನೀ ನನ್ನ ಮುದ್ದು ಬಂಗಾರಿ ಅಲ್ಲ ನೀನ್ ಚಿನ್ನಿ ಬಂಗಾರಿ ಅಲ್ಲ ಊಟ ಮಾಡ ಮಲ್ಕೊಳ್ಳೋನು ಮಮ್ಮಿ ನಿನಗೋಸ್ಕರ ಟಾಯ್ ತರಕ್ ಹೋಗ್ಯಾ ಅಳಬಾರ್ದು ಅಳಬೇಡ ಯಾಕ ಕೂಸಳು ನಿಂದಿಸೋಲ್ಲ? ಇಲ್ರಿ ನಿಂದ್ರವಳ್ಳು ಮತ್ತ ನೆತ್ತಿಗೆ ಏರ್ತೈತೆ ನಾನು ಏನ್ ಮಾಡುದ ಇದು ಏನು ಗೊತ್ತಾಗುತ್ತೆ. ರೀ ನೋಡು ನೀವು ಒಂದ್ ವೇಳೆ ಬರ್ಲಿಲ್ಲ ಅಂದ್ರೆ ಬೆಳಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ರಿ ಅಷ್ಟ ಮಾಡ್ತೀನಿ. ನಾ ಇಲ್ಲೇ ಕುಂತಿರ್ತೀನಿ, ನೀ ಹೋಗು ಒಳ ಮಕ್ಕ ಹೋಗು. ನಾ ಎಲ್ಲ ನೋಡ್ ಪುಸಿನ ಮಂಗಸ್ ಹೋಗು. ಸರಿ ರೀ ಬಾ ಬಂಗಾರಿ ಹೋಗೋಣ ನಾವು ಈ ಆಶಾ ನನ್ಗೆ ಹೇಳಾರ್ದ ಎಲ್ಲಿ ಹೋಗಲ್ಲ. ಅಲ್ಲ ಫ್ಯಾಕ್ಟ್ರಿ ಬರ್ತೀನಿ ಅಂದ್ಲು, ಎಷ್ಟು ಲೇಟ್ ಆಗಿ ಬಂದ್ಲು, ಏನು ಗೊತ್ತಾಗಲ್ಲ ನನಗರ. ನೋಡು ಕುಂತ ಒಂದಿಟ್ಟು ಯೋಚನೆ ಮಾಡೋನು ಏನ್ ಬರ್ತಾಳ. ಹೇಳ್ದ ಎಲ್ಲೂ ಹೋಗಕ್ಕೆ ಅಲ್ಲಕ್ಕಿ. ಆ ಮ್ಯಾನೇಜರ್ ಬಂದ? ಸರ್ ಇನ್ನೂ ಬಂದಿಲ್ಲ ಸರ್ ಇವಳು ತುಂಬಾ ಮಾತಾಡ್ತಿದ್ದಾಳೆ ಸರ್ ಇವಳಿಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಅದಕ್ಕೆ ಕಣ್ಣಿ ಪಟ್ಟಿ ಕಟ್ಟಿ ಮಂಗಿಸಿದೀನಿ ಅವಳನ್ನ ಇವತ್ತಿನ ದಿನ ಹೆಂಗಾದ್ರೂ ನೋಡ್ಕೋ. ಅದೇ ಆದ್ರೆ ಫಿನಿಶ್ ಮಾಡ್ಬಿಡು. ಆದ್ರೆ ನನ್ನ ಹೆಸರು ಎಲ್ಲಿ ಬಾಯಿ ಬಿಡ್ಬಾರ್ದು. ಏನ್ ಸರ್ ಈ ಜಾಗ ಹುಡುಕಿ ಬಿಡಿದೀರಾ? ಏನ್ ಸರ್ ಇದು ಐಡಿಯಾ? ಸರ್ ನೀವು ಫ್ಲೈಟ್ ಟಿಕೆಟ್ ಬುಕ್ ಆಯ್ತು, ಇವತ್ತು ನೈಟ್ ನೀವು ಹೋಗ್ಬೋದು. ಆಮೇಲೆ ಲೋಡ್ ಆಗಿದೆ, ಇವತ್ತು ಅಕೌಂಟಿಗೆ ರೊಕ್ಕ ಬರುತ್ತೆ 6 ಗಂಟೆ ಅನ್ನೋದ್ರೊಳಗೆ. ಆಮೇಲೆ ಸರ್ ನಾನು ಬುಕ್ ಮಾಡಿದ್ದೀನಿ, ನಾನು ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀನಿ. ನಿನ್ಗೆ ಅಕೌಂಟಿಗೆ ರೊಕ್ಕ ಹಾಕ್ತೀನಿ ನೋಡು, ನೀನು ಹುಷಾರಾಗಿ ಎಸ್ಕೇಪ್ ಆಗು. ಇವಳು ಏನು ಮಾಡ್ತೀಯ ನೋಡು, ಒಂದು ಇಲ್ಲೇ ಪಕ್ಕದಲ್ಲಿ ಕೆರೆ ಇದೆ, ಅಲ್ಲಿ ಹಾಕಿಬಿಡು. ಲೋಡಿಂಗ್ ಆಗ್ತಲ್ಲ, ಅವರು ಅಮೌಂಟ್ ಕೊಟ್ರ ಇದ್ದಾರೆ ಸರ್, 15 ಕೋಟಿ ಚೆಕ್ ಕೊಟ್ಟಿದ್ದಾರೆ, ಇವತ್ತು ಡಿಪಾಸಿಟ್ ಮಾಡ್ತೀನಿ ನಿಮ್ಮ ಅಕೌಂಟಿಗೆ. ಗುಡ್. ಆಮೇಲೆ ಆಸ್ತಿ ಇದೆಯಲ್ಲ ಸರ್ ಅದನ್ನು ಇವತ್ತು ಸೇಲ್ ರೊಕ್ಕ ಕೊಡ್ತೀನಿ ಅಂತ ಹೇಳಿದ್ದಾರೆ, ಅದೇ 6 ಗಂಟೆಗೆ ಅಂತ ಹೇಳಿದ್ದು. ಒಂದು ಸುಮಾರು 40-50 ಕೋಟಿ ಬರ್ಬೋದು ಸರ್. ಗುಡ್. ಅದನ್ನು ಬೇಗ ಇನ್ನೊಂದು ಅಕೌಂಟಿಗೆ ಹಾಕಿಬಿಡಿ ಇವತ್ತು. ಸರ್ ನಂಗೆ ನಿಂಗೆ ಒಂದು 20 ಕೋಟಿ ಕೊಡ್ತೀನಿ ತಗೊಳ್ಳೋ. ಸರಿ ಸರ್. ಸರ್ ಇವತ್ತು ನಂದು ಫ್ಲೈಟ್ 11 ಗಂಟೆಗಿದೆ, ನಿಮ್ದು 12 ಗಂಟೆಗಿದೆ. ಸೊ ಹೇಗೆ ನೀವು ಹೋಗೋದು ಸರ್? ನಿಮ್ದೆಲ್ಲ ಫ್ಲೈಟ್ ನೀವು ಫೋನಿಗೆ ಬಂದಿದೆ. ಇವ್ನು ಇಕ್ಕಿನ ಹುಷಾರು, ಇಕ್ಕಿನ ಹುಡುಕ್ತಿದ್ದಾರೆ ಮನೇಲೆಲ್ಲ. ಎಲ್ಲ ವಿಷಯ ಗೊತ್ತಾಗಿದೆ ಇವಾಗ. ಇಕ್ಕಿನ ಹುಷಾರಾಗಿ ಇಟ್ಕೊಳ್ಳಿ. ಸರಿ ಸರ್. ಸರಿ ಇವಳಿಗೆ ಊಟ ಕೊಡೋದ ಬೇಡ ಅಯ್ಯೋ ಬಾಯಿ ತೆಗೆದ್ರೆ ಒದರ್ತಾಳೆ. ಪಕ್ಕದಲ್ಲಿ ಯಾರಾದ್ರೂ ಬಂದ್ರೆ ಕಷ್ಟ. ಈ ಏರಿಯಾದಲ್ಲಿ ಯಾರು ಸಿಗಲ್ಲ ಬಿಡಿ, ನೀವು ಹುಡುಕಿರೋ ಏರಿಯಾ ಮಸ್ತಾಗಿದೆ, ಯಾರು ಬರಲ್ಲ ಇಲ್ಲಿ. ಆಕಿನ ಮೊಬೈಲ್ ಎಲ್ಲ ಹೋಗುದು. ಸರ್ ಅವ್ ಅಲ್ಲೇ ಬಿತ್ತು ಸರ್ ನಾ ನೋಡಿಲ್ಲ. ಏನ್ ಕೇರ್ಲೆಸಪ್ಪ ನೀವು ಅಂತಿನ್ನ. ಅದನ್ನೆಲ್ಲಾದ್ರೂ ದೂರ ಒಗಿಬೇಕಿತ್ತು. ಹೌದು ಸರ್, ಅಲ್ಲೇ ಬಿಟ್ಟು ಬಂದಿದ್ದೆ ಚಲೋ ಆಯ್ತು. ಇತ್ತ ಬಂದಿದ್ರೆ ಮತ್ತೆ ಲೊಕೇಶನ್ ಟ್ರ್ಯಾಕ್ ಮಾಡ್ಕೊಂಡು ಬರ್ತಿದ್ರು ಅವರು. ಸರಿ ನಡಿ, ಅದೊಂದು ಡೀಲ್ ಮಾಡ್ಕೊಂಡು ಬರೋಣ. ಹುಷಾರಾಗಿ ನೋಡ್ಕೊರೋ. ಅವಳು ಖತರ್ನಾಕಿದ್ದಾಳೆ, ಹುಷಾರಿರು. ಹಾ ಸರಿ ಸರ್. ಅಣ್ಣ ಪ್ಲೀಸ್ ಅಣ್ಣ ನಂಗೆ ವಾಶ್ರೂಮ್ ಜೋರ್ ಬಂದಿದೆ ಪ್ಲೀಸ್ ಅಣ್ಣ. ಇಲ್ಲ ಅಲ್ಲೇ ಮಾಡ್ಕೋ ಅಣ್ಣ ಪ್ಲೀಸ್, ವಾಟರ್ ಆದ್ರೂ ಕೊಡಿ. ಏನಿಲ್ಲ ಸುಮ್ನೆ ಕುತ್ಕೋ ಸುಮ್ನೆ. ಅಯ್ಯೋ ಏನ್ ಮಾಡೋದಪ್ಪ ಇಲ್ಲೇನು ಕಾಣ್ತಾನೆ ಇಲ್ಲ. ಹಲೋ ಎಕ್ಸ್ಕ್ಯೂಸ್ ಮೀ ಯಾರಾದ್ರೂ ಇದೆಯಾ ಪ್ಲೀಸ್ ಕಾಪಾಡಿ. ಜಾಸ್ತಿ ಆವಾಜ್ ಮಾಡಿದ್ರೆ ಇಲ್ಲೇ ಕೊಂದಾಕ್ಬಿಡ್ತೀನಿ. ಅವ್ರು ನಿಮ್ಗೆ ಎಷ್ಟು ಕೊಡ್ತೀನಿ ಅಂದಿದ್ದಾರೆ, ನಾ ಅದಕ್ಕೆ ನಾ ಡಬಲ್ ಕೊಡ್ತೀನಿ. ನನ್ನ ಬಿಟ್ಬಿಡು ಬ್ರೋ, ನಾನು ನಿಯತ್ತಿಂದ ಇರೋನು, ಹಂಗೆಲ್ಲ ಮಾಡಕ್ಕಾಗಲ್ಲ. ಸುಮ್ ಬಾಯಿ ಮುಚ್ಕೊಂಡು ಕುತ್ಕೋ. ನಿಂಗೆ ಏನ್ ಬೇಕು ಹೇಳು ನಾ ಕೊಡಿಸ್ತೀನಿ. ನೀ ಹಿಂಗೆಲ್ಲ ಮಾಡಬೇಡ, ಸುಮ್ಮಕೋ. ಚಾ ಬರೋದಕ್ಕೆ ಹೇಳಿದೆ. ಓ ಮಚ್ಚ ಇವತ್ತೊಂದು ಕೇಸ್ ಬಂದಿದೆ, ಇದನ್ನ ಹ್ಯಾಂಡಲ್ ಮಾಡ್ಬೇಕಿತ್ತು. ಏನ್ ಮಚ್ಚ ಹುಡುಗಿನ ತಗೊಂಡ್ ಬಂದಿದ್ದೀವಿ. ಕೊಳ ದೊಡ್ಡದಿದೆ ಕಣೋ, ಇದರಿಂದ ಪಗಾರ ಜಾಸ್ತಿ ಸಿಗುತ್ತೆ. ಹೌದಾ ಸರಿ, ಒಂದ್ ದಮ್ ಹೊಡ್ಕೊಂಡ್ ಬರೋ ನಡಿ. ಸರಿ ಹೋಗೋಣ ನಡಿ. ನೆಲಕ್ತಾನೆ ಇಲ್ಲ, ಏನ್ ಮಾಡೋದು ಇವಾಗ? ಯಾರಾದ್ರೂ ಇದ್ದೀರೋ? ಏನ್ ಸರ್ ನೀವೇನಿಲ್ಲಿ? ಫೋನ್ ಮಾಡಿದ್ರೆ ನಾನೇ ಬರ್ತಿದ್ನಲ್ಲ. ಅದು ಸರ್ ಏನಾತಂದ್ರೆ ನಮ್ ಸೊಸೆ ನಿನ್ನೆ ರಾತ್ರಿಯಿಂದ ಕಾಣ್ತಾನೆ ಇಲ್ಲ. ಹೌದಾ? ಯಾವಾಗಿಂದ? ಸರ್ ಅವರು ಫ್ಯಾಕ್ಟ್ರಿ ಹೋಗ್ತೀನಿ ಅಂತ 10 ಗಂಟೆಗೆ ಹೋದ್ರು, ಆದ್ಮೇಲೆ ಮನೆಗೆ ಬಂದಿಲ್ಲಂತೆ, ಫ್ಯಾಕ್ಟ್ರಿಗೂ ಬಂದಿಲ್ಲ. ನಾ ಎಲ್ಲ ವಿಚಾರಿಸಿದೆ ಅಲ್ಲಿ. ಅವ್ರು ಇಲ್ಲಿ ಬಂದಿದ್ರು ಒಂದು 11 ಗಂಟೆಗೆ. 11 ಗಂಟೆ ಆದ್ಮೇಲೆ ನಾನು ಫ್ಯಾಕ್ಟ್ರಿಗೆ ಹೋಗ್ತೀನಿ ಅಂತ ಹೋದ್ರು. ಹೌದಾ? ಇಲ್ಲ ಅವ್ರ ಫೋನ್ ಸ್ವಿಚ್ ಆಫ್ ಆಗಿದೆ, ಏನು ಗೊತ್ತಾಗ್ತಿಲ್ಲ ಸರ್. ವೇಟ್ ಮಾಡಿ, ನಾನು ಅದನ್ನ ಎನ್ಕ್ವೈರಿ ಮಾಡ್ತೀನಿ. ಅಶೋಕ್, ನಾನು ನಂಬರ್ ಹೇಳ್ತೀನಿ, ಅದು ಎಲ್ಲಿ ಫೋನ್ ಟ್ರೇಸ್ ಆಗ್ತಿದೆ ಹೇಳು. ಸರಿ ಸರ್. ಇದು ಇಲ್ಲೇ ನಮ್ ನಿಯರ್ ಇದ್ರ ಹತ್ರ ಬಸ್ ಸ್ಟಾಪ್ ಹತ್ರ ಸ್ಟಾಪ್ ಆಗಿದೆ ಸರ್. ಅದಾದ್ಮೇಲೆ ಎಲ್ಲೂ ಕಾಣ್ತಾ ಇಲ್ಲ. ಹೌದಾ? ಎಷ್ಟೊತ್ತಿಗೆ ಟೈಮಿಂಗ್ ನೋಡು ಸರ್? ಅರೌಂಡ್ 1:30, 2 o'clock ಆಗಿರ್ಬೋದು ಸರ್. ಹೌದಾ? ಅವ್ರು ಹೋಗಿರೋದು ಒಂದು 11:30 ಬಿಟ್ರಲ್ಲ. ಅಲ್ಲೆಲ್ಲ CCTV ಫುಟೇಜ್ ಏನೇನಿದೆ ಚೆಕ್ ಮಾಡು. ಇರಿ ಸರ್, ಆ ಪ್ಲೇಸಿಗೆ ಹೋಗಿ ನೋಡ್ಕೊಂಡು. ಇದೇ ಪ್ಲೇಸ್ ಲಾಸ್ಟ್ ಟೈಮ್ ಅವ್ರು ಇದ್ದಿದ್ದು. ನೀವು ಮೊಬೈಲ್ ಎಲ್ಲ ಡಿಟೆಕ್ಷನ್ ತಗೋತಾ ಇದ್ದು. ಇಲ್ಲಿ ಮೊಬೈಲ್ ಇದೆ, ನೀವು ಮನೆಗೆ ಹೋಗಿ ನಾ ಎಲ್ಲ ಎನ್ಕ್ವೈರಿ ಮಾಡ್ತೀನಿ. ಸರ್ ಹೇಗಾದ್ರೂ ಮಾಡಿ ಹುಡುಕಿ ಕೊಡಿ ಸರ್. ರಾತ್ರಿಯಿಂದ ಪಾಪ ಹೊಳ್ತಾ ಇದೆ, ಗಪ್ಪ ಆಗ್ತಿದೆ. ಸರ್ ನೀವೇನು ವರಿ ಮಾಡ್ಕೋಬೇಡಿ, ನಾ ಎಲ್ಲ ನೋಡ್ಕೊಂತೀನಿ. ಅಶೋಕ್, ನಂಗೆ ಇಮಿಡಿಯೇಟ್ ಆಗಿ CCTV ಫುಟೇಜ್ ಬೇಕು ಈ ಏರಿಯಾದ್ದು. ಆಮೇಲೆ ಏನೇನಾಗಿದೆ ಎಲ್ಲ ಟ್ರೇಸ್ ಬೇಕು. ಸರಿ ಸರ್.